ಈ ದೀಪಾವಳಿಗೆ ಸ್ಪೆಷಲ್ ಆಗಿ ಗೀತಾ ಮೆಟಲ್ಸ್ ಅಲ್ಲಿ ದೀಪಗಳ ಮೇಳ ನಡೀತಾ ಇದೆ. ಎಲ್ಲಾ ಹಿತ್ತಾಳೆ ದೀಪಗಳಲ್ಲಿ ಹೊಸ ಹೊಸ ಡಿಸೈನ್ಸ್ ಬಂದಿದೆ. ನಿಮಗೆ ಚಿಕ್ಕ ಸೈಜ್ ಆಗಲಿ ದೊಡ್ಡ ಸೈಜ್ ಆಗಲಿ ಎಲ್ಲಾ ವೆರೈಟಿ ದೀಪಗಳು ಕೂಡ ಇರುತ್ತೆ. ಹಾಗೆ ಸಿಂಗಲ್ ಪೀಸ್ ಆಲ್ ಓವರ್ ಇಂಡಿಯಾ ನಿಮಗೆ ಫ್ರೀ ಶಿಪ್ಪಿಂಗ್ ಕೂಡ ಇರೋದ್ರಿಂದ ನೀವು ಆನ್ಲೈನ್ ಅಲ್ಲಿ ಕೂಡ ತರಿಸ್ಕೋಬಹುದು. ಅಂಡ್ ಮೇನ್ ಆಗಿ ಇವ್ರದ್ದು ಕ್ವಾಲಿಟೀಸ್ ತುಂಬಾನೇ ಚೆನ್ನಾಗಿರುತ್ತೆ. ಎಲ್ಲಾನು ತಮಿಳುನಾಡಿಂದ ಮಾಡಿಸಿರುವಂತಹ ಬೆಸ್ಟ್ ಕ್ವಾಲಿಟಿ ದೀಪಗಳು ಇರುತ್ತೆ ಫ್ರೆಂಡ್ಸ್. ಸೊ ನಿಮ್ಗೆ ಯಾವ್ದಾದ್ರು ಕಲೆಕ್ಷನ್ ಇಷ್ಟ ಆಗಿದ್ರೆ ನೀವು ಕೊರಿಯರ್ ಮೂಲಕ ಕೂಡ ತರಿಸ್ಕೋಬಹುದು, ಇಲ್ಲ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ ಕೂಡ ಪರ್ಚೇಸ್ ಮಾಡ್ಕೋಬಹುದು. ಹಾಗೆ ಇವ್ರ ಹತ್ರ ಬರೀ ದೀಪಗಳಲ್ಲದೆ ಎಲ್ಲಾ ದೇವರ ವಿಗ್ರಹಗಳು ಕೂಡ ಇರುತ್ತೆ. ಅಡಿಗೆ ಮನೆ ಕಿಚನ್ ಐಟಮ್ಸ್ ಅಲ್ಲೂ ಕೂಡ ಅಷ್ಟೇ ಕಾಫಿ ಡಬ್ರಿಯಿಂದ ಹಿಡಿದು ದೊಡ್ಡ ದೊಡ್ಡ ಅಡಿಗೆ ಮನೆ ಪಾತ್ರೆಗಳು ಕೂಡ ಇವ್ರ ಹತ್ರ ಇರುತ್ತೆ. ವಿತ್ ಕಲಾಯಿ ಇರೋದಿರುತ್ತೆ, ವಿತೌಟ್ ಕಲಾಯಿ ಇರೋದಿರುತ್ತೆ, ಕಂಚು ಇರುತ್ತೆ, ಹಿತ್ತಾಳೆಯಲ್ಲಿ ಇರುತ್ತೆ. ಹಾಗೆ ನಿಮಗೆ ಸರ್ವಿಂಗ್ ಬೌಲ್ಗಳು ಕೂಡ ತುಂಬಾ ಚೆನ್ನಾಗಿರುವಂತಹ ಕಲೆಕ್ಷನ್ ಬಂದಿದೆ. ಕಡಾಯಿಗಳಿರುತ್ತೆ. ಯುನೀಕ್ ಆಗಿರುವಂತಹ ಐಟಮ್ಸ್ಗಳು ಬೇಕು, ನಿಮ್ಮ ಕಿಚನ್ ಕೂಡ ರಾಯಲ್ ಆಗಿ ಕಾಣಿಸ್ಬೇಕು ಅಂತಂದ್ರೆ ನೀವು ಕೂಡ ಗೀತಾ ಮೆಟಲ್ಸ್ಗೆ ವಿಸಿಟ್ ಮಾಡಬಹುದು. ಸೊ ಗೀತಾ ಮೆಟಲ್ಸ್ ಅಲ್ಲಿ ಬರೀ ಬ್ರಾಸ್ ಐಟಮ್ಸ್ ಅಲ್ಲದೇ ಇವ್ರ ಹತ್ರ ಕಿಚನ್ ನಲ್ಲಿ ಸ್ಟೀಲ್ ಐಟಮ್ಸ್ ಕೂಡ ಇರುತ್ತೆ. ಹಾಗೆ ಮನೆಗೆ ಬೇಕಾಗಿರುವಂತಹ ಎಲ್ಲಾ ಪ್ಲಾಸ್ಟಿಕ್ ಐಟಮ್ಸ್ ಗಳು ಕೂಡ ಇರುತ್ತೆ. ನಾವು ಇವತ್ತು ಹಿತ್ತಾಳೆ ಐಟಮ್ಸ್ ಅನ್ನ ಕವರ್ ಮಾಡಿದೀವಿ. ಸೊ ಗೀತಾ ಮೆಟಲ್ಸ್ ಹೇಗೆ ಹೋಗೋದು ಅಂತಂದ್ರೆ ಮಲ್ಲೇಶ್ವರಂ 8 ಕ್ರಾಸ್ ಅಲ್ಲಿ ಇಳ್ಕೊಂಡು ನಿಮ್ಮ ರೈಟ್ ಸೈಡ್ ಹೋಗಿ ಅಲ್ಲಿ ಬಸವೇಶ್ವರ ಖಾನಾವಳಿ ಇರುತ್ತೆ. ಸೊ ರಾಮದೇವ್ ಬ್ಯಾಂಗಲ್ಸ್ ಅಂತೇಳಿ ತುಂಬಾನೇ ಫೇಮಸ್ ಇರುತ್ತೆ. ನೀವು ಮೆಜೆಸ್ಟಿಕ್ ಕಡೆಯಿಂದ ಬಂದ್ರೆ ಸಿಗ್ನಲ್ ಇಂದ ರೈಟ್ ಆಗುತ್ತೆ. ಸೊ ಈ ರಾಮದೇವ್ ಬ್ಯಾಂಗಲ್ಸ್ ನ ಪಕ್ಕದ ರೋಡ್ ಇರುತ್ತೆ ನೋಡಿ, ಇದಕ್ಕೆ ದೇವಸ್ಥಾನದ ರೋಡ್ ಅಂತಾನು ಕೂಡ ಕರೀತಾರೆ. ಹಾಗೆ ಇಲ್ಲಿ ಪ್ರಗತಿ ಕೋಆಪರೇಟಿವ್ ಬ್ಯಾಂಕ್ ಇರುತ್ತೆ. ಮತ್ತೆ ಕಂಪ್ಲೀಟ್ ಲೊಕೇಶನ್ ಲಿಂಕ್ ಕೂಡ ನಾನು ಕೊಟ್ಟಿರ್ತೀನಿ. ಪ್ರಗತಿ ಕೋಆಪರೇಟಿವ್ ಬ್ಯಾಂಕ್ ನ ಆಪೋಸಿಟ್ ಸೈಡ್ ಅಲ್ಲಿ ಗೀತಾ ಮೆಟಲ್ಸ್ ಲೊಕೇಟ್ ಆಗಿರುತ್ತೆ. ನಿಮ್ಗಿನ್ನ ಗೊತ್ತಾಗ್ಲಿಲ್ಲ ಅಂದ್ರೆ ಮಲ್ಲೇಶ್ವರಂ 8 ಕ್ರಾಸ್ ಅಲ್ಲಿ ನಿಂತ್ಕೊಂಡು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೂ ಕೂಡ ಕಾಲ್ ಮಾಡಿದ್ರೆ ಅವ್ರು ಹೇಗೆ ಬರ್ಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತಾರೆ. ಸೊ ದೀಪಾವಳಿಗೆ ಸ್ಪೆಷಲ್ ಆಗಿ 20% ಡಿಸ್ಕೌಂಟ್ ಕೂಡ ನಡೀತಾ ಇದೆ. MRP ಅಥವಾ ಏನ್ ಪ್ರೈಸ್ ಇರುತ್ತೆ ಅದ್ರ ಮೇಲೆ 20% ಡಿಸ್ಕೌಂಟ್ ಮಾಡಿ ಕೊಡ್ತಾರೆ. ಕೊರಿಯರ್ ಅಲ್ಲಿ ತರಿಸ್ಕೊಂಡ್ರು ಕೂಡ ಇದು ಡಿಸ್ಕೌಂಟ್ ಅಪ್ಲೈ ಆಗುತ್ತೆ. ಅಂಡ್ ಫ್ರೀ ಶಿಪ್ಪಿಂಗ್ ಇರೋದ್ರಿಂದ ಕೊರಿಯರ್ ಅಲ್ಲಿ ಕೂಡ ನೀವು ಆನ್ಲೈನ್ ಅಲ್ಲಿ ಬುಕ್ ಮಾಡಿ ತರಿಸ್ಕೋಬಹುದು. ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಶಾಪ್ಗೆ ವಿಸಿಟ್ ಮಾಡಿ ನಿಮ್ಗೆ ಎಲ್ಲ ದೇವರ ವಿಗ್ರಹಗಳಿರುತ್ತೆ, ಅಡುಗೆ ಮನೆ ಪಾತ್ರೆಗಳಿರುತ್ತೆ. ಹಾಗೆ ದೀಪಗಳ ಮೇಳದಲ್ಲಂತೂ ದೀಪಗಳು ತುಂಬಾ ಚೆನ್ನಾಗಿದೆ. ಬನ್ನಿ ಕಲೆಕ್ಷನ್ ನೋಡ್ಕೊಂಡು ಬರೋಣ. ಸೊ ದೀಪದ ಮೇಳ ಅಂತ ಹಾಕಿದೀರಾ, ಏನ್ ಹೊಸ ವಿಶೇಷವಾದ ದೀಪಗಳಿದೆ ಸರ್? ದೀಪಾವಳಿಗೋಸ್ಕರ ದೀಪಗಳು ಚಿಕ್ಕದು ದೊಡ್ಡದಂತ ಒಂದು 200-300 ವೆರೈಟೀಸ್ ಎಲ್ಲ ದೀಪ ಒಂದೇ ಜಾಗದಲ್ಲಿ ಇಟ್ಟಿದೀವಿ. ಫ್ಯಾನ್ಸಿ ದೀಪಗಳು ಮತ್ತೆ ಲಾಂಗ್ ದೀಪಗಳು ಇರುತ್ತೆ ನೋಡಿ, ಎಲ್ಲಾನು ಇವಾಗ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಈ ದೀಪದ ಮೇಳದಲ್ಲಿ 15 ದಿವಸ ನಡೆಯುತ್ತೆ. ಓಕೆ ಸರ್, 20% ಡಿಸ್ಕೌಂಟ್ ಸಿಗುತ್ತೆ ನಿಮಗೆ. ಓಕೆ, ತುಂಬಾ ಚೆನ್ನಾಗಿದೆ ನೋಡಿ. ಲಾಂಗ್ ಆಗಿರೋದು ಇರುತ್ತೆ, ಶಾರ್ಟ್ ಆಗಿ ಅಥವಾ ಚಿಕ್ಕದಾಗಿರೋದು. ಫ್ಯಾನ್ಸಿ ದೀಪಗಳು ಕೂಡ ತುಂಬಾ ಚೆನ್ನಾಗಿದೆ. ಇದೆಲ್ಲ ಕೆಜಿ ಲೆಕ್ಕದಲ್ಲಿ ಅಥವಾ ಪೀಸ್ ಲೆಕ್ಕನ ಸರ್? ಇದೆಲ್ಲ ಹ್ಯಾಂಡ್ ಮೇಕ್ ಇದು. ಓಕೆ, ಇದೆಲ್ಲ ಪೀಸ್ ರೇಟೇ ಬರೋದು. ಪೀಸ್ ರೇಟೇ ಬರುತ್ತೆ. ಕೆಲಸ ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ರೇಟ್ ಬರುತ್ತೆ. ಓಕೆ, ಯಾವುದು ಮೆಟಲ್ ಸರ್ ಇದು? ಬಂದು ತಮಿಳುನಾಡು ಐಟಮ್ ಜಾಸ್ತಿ ಇರೋದು. ತಮಿಳುನಾಡು ಕುಂಭಕೋಣಂ ಐಟಮ್, ಕುಂಭಕೋಣಂ ಐಟಮ್, ಮೊರ್ದಾಬಾದ್ ಐಟಮ್ ಸಿಗುತ್ತೆ. ಆದ್ರೆ ಡಿಸೈನ್ ಏನು ಬರಲ್ಲ. ಓಕೆ, ಅದೊಂಥರ ಇದು. ಇಲ್ಲಿದ್ದು ಈ ತರ ಕ್ವಾಲಿಟಿ ಬರುತ್ತೆ. ಓಕೆ, ಸೂಪರ್ ಆಗಿದೆ ನೋಡಿ, ತುಂಬಾ ಚೆನ್ನಾಗಿದೆ. 2 ಲಕ್ಷವರೆಗೂ ದೀಪ ಇದೆ. 20 ರೂಪಾಯಿಂದ 2 ಲಕ್ಷ. ನೋಡಿ ಇದೆಲ್ಲ ಬಂದು ವಾವ್, ಸೂಪರ್. ತುಂಬಾ ಹೈ ಕ್ವಾಲಿಟಿ, ಹೈ ಕ್ವಾಲಿಟಿನೂ ಇರುತ್ತೆ, ವೇಟ್ ಕೂಡ ಇರುತ್ತೆ. ಎಷ್ಟೋ ತಲೆತಲಾಂತರ ಕೂಡ ಯೂಸ್ ಮಾಡ್ಕೋಬಹುದು, ಅಷ್ಟು ಒಳ್ಳೆ ಕ್ವಾಲಿಟೀಸ್ ಇರುತ್ತೆ ನೋಡಿ. ಸೊ ಇದು ಪೀಕಾಕ್ ದೀಪ. ಓಕೆ, ಹ್ಯಾಂಗಿಂಗ್ ದೀಪ ವಿತ್ ಬೆಲ್ ಬರುತ್ತೆ. ವಿತ್ ಬೆಲ್ ಹ್ಯಾಂಗಿಂಗ್ ಬರುತ್ತೆ. 4 ಅಡಿ ಬರುತ್ತೆ ಹೈಟ್. ಓಕೆ, ಚೆನ್ನಾಗಿದೆ ನೋಡಿ. ಸೊ ಎಷ್ಟು ಹೈಟ್ ಸರ್? 4 ಅಡಿ. 4 ಅಡಿ ಬರುತ್ತೆ. ಇದರಲ್ಲಿ ನಿಮಗೆ ಚಿಕ್ಕದೆಲ್ಲ ಸಿಗುತ್ತೆ. ಓಕೆ, ಇದೆಲ್ಲ ಬಂದು ನಿಮಗೆ 6 ಅಡಿ ದೀಪ. ಇದು 6 ಅಡಿ ಬರುತ್ತೆ ನೋಡಿ, ತುಂಬಾ ದೊಡ್ಡ ಸೈಜ್ ಅಲ್ಲಿ ಇದೆ. ಗೊತ್ತಾಗುತ್ತೆ ನಿಮಗಿಂತ ಹೈಟ್ ಇರುತ್ತೆ ಇದು. ಹೌದೌದು. ಸೊ ತುಂಬಾ ದೊಡ್ಡ ದೀಪ ಬೇಕನ್ನೋರ್ಗೂ ಕೂಡ ಇವ್ರ ಹತ್ರ ಸಿಗುತ್ತೆ. ಪೇರ್ ಸಿಗುತ್ತಲ್ವಾ ಸರ್ ಇದಕ್ಕೆ? ಪೇರ್ ಸಿಗುತ್ತೆ. ಪೇರ್ ಸಿಗುತ್ತೆ. ಎಲ್ಲ ನೋಡ್ಕೋಬಹುದು, ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಚಿಕ್ಕ ಸೈಜ್ ಬೇಕಾದ್ರೆ ಸಿಗುತ್ತಲ್ವಾ ಎಲ್ಲ ಸರ್? ಸೈಜ್ ಸಿಗುತ್ತೆ ನಿಮಗೆ. ಓಕೆ, 4 ಇಂಚಿಂದ ಸ್ಟಾರ್ಟ್ ಆಗುತ್ತೆ. ಡಿಸೈನ್ಗಳು ನೋಡ್ಕೊಳ್ಳಿ. ಇದರಲ್ಲಿ ಚಿಕ್ಕ ಸೈಜ್ ಬೇಕಾದ್ರೆ ಚಿಕ್ಕ ಸೈಜ್ ಸಿಗುತ್ತೆ. ಇದು ಗಂಟೆ ಇರೋದು ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿ. ಸೊ ಇದು ವೆಲ್ಕಮ್ ಡಾಲ್ ಕೂಡ ಬಂದಿದೆ ನೋಡಿ. ಅದ್ರ ಜೊತೆಗೆ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ದೀಪ ಬರುತ್ತೆ, ವಿತ್ ಗಂಟೆಗಳು ಬರುತ್ತೆ. ತುಂಬಾ ಚೆನ್ನಾಗಿದೆ ಎಲ್ಲ ಕಡೆ ಗಂಟೆಗಳು. ಆಚಾರ್ಯ ಕುಂಭಕೋಣಂದು ದೀಪ. ಕುಂಭಕೋಣಂದು ಕೆಳಗಿಂದ ನೋಡಿ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ನೋಡಿ. ಇದು ನೀವು ಸೇಮ್ ಗೋಲ್ಡ್ ತರಾನೇ ಕಾಣಿಸುತ್ತಲ್ವಾ ನೋಡಿದ್ರೆ. ಕ್ವಾಲಿಟಿ ಬಂದು ಬ್ರಾಸ್ ಫಸ್ಟ್ ಕ್ವಾಲಿಟಿ. ಇದರಲ್ಲಿ ಇದು ಕಾರ್ವಿಂಗ್ ಎಲ್ಲ ಹ್ಯಾಂಡ್ ಮೇಕ್ ಇದು. ಓಕೆ ಸರ್, ಇದರಲ್ಲಿ ನಿಮಗೆ ಸೈಜ್ಗಳು ಸಿಗುತ್ತೆ. ಸೈಜ್ಗಳು ಸಿಗುತ್ತೆ. ಇದೆಲ್ಲ ಕೇರಳ ದೀಪ. ಕೇರಳ ದೀಪಗಳು. ಕೇರಳ ದೀಪದಲ್ಲಿ ನಿಮಗೆ ಇಷ್ಟು ಚಿಕ್ಕದಿಂದ ಹಿಂಗೆ ಬಂದ್ರೆ ನಿಮಗೆ ದೊಡ್ಡ ದೊಡ್ಡ ಸೈಜ್ ಬರುತ್ತೆ ನೋಡಿ. ಇದು ಡಿಸೈನ್ ಅಲ್ಲಿ ದೊಡ್ಡ ಸೈಜ್ ಸರ್? ಸೈಜ್ ಬರುತ್ತೆ. ಇದು ನಾರ್ಮಲ್ ಮನೆಗೆ ಹಚ್ಚೋದಕ್ಕೆ ಸೈಜ್ ಇದು. ಸೊ ಇದೆಲ್ಲ ವೇಟ್ ಲೆಕ್ಕನಾ? ಇದು ಎಲ್ಲ ಪೀಸ್ ರೇಟ್. ದೀಪ ಎಲ್ಲ ಯಾರು ವೇಟ್ ಲೆಕ್ಕ ಕೊಡೋದು, ಒಳಗಡೆ ಮಣ್ಣು ಇರುತ್ತೆ. ಇದರಲ್ಲಿ ಮಣ್ಣು ಏನಿರಲ್ಲ. ಓಕೆ ಓಕೆ, ಇದು ನೋಡಿ ಎಷ್ಟು ದೊಡ್ಡದಿದೆ ಕೇರಳ ದೀಪ. ಪೀಸ್ ಲೆಕ್ಕದಲ್ಲಿ ಬರುತ್ತೆ. ಕೇರಳ ಸ್ಟೈಲ್ ಅಲ್ಲಿ ಇರುವಂತ ದೀಪಗಳಿದೆ ನೋಡಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದೆಲ್ಲ ಒಂದು ಶಾರ್ಟ್ ದೀಪ. ಶಾರ್ಟ್ ದೀಪಗಳು. ಇದರಲ್ಲಿ ಇನ್ನೂ ಚಿಕ್ಕದು ಬೇಕಾದ್ರೂ ಕೂಡ ಸಿಗುತ್ತೆ. ಇದು ನೋಡಿ, ಇದನ್ನು ಒಂದು ತರ ತುಂಬಾ ಸೂಪರ್ ಆಗಿದೆ ನೋಡಿ, ಫ್ಯಾನ್ಸಿ ಆಗಿದೆ. ಲೈಕ್ ಈ ಮೆಡಲ್ ಕಪ್ಗಳು ಹೆಂಗ್ ಬರುತ್ತೆ ಆ ತರ ಡಿಸೈನ್ ಕೊಟ್ಟಿದ್ದಾರೆ. ಅರ್ಜುನ್ ದೀಪ ಅಂತ ಹೇಳೋದು. ಅರ್ಜುನ್ ದೀಪನಾ? ಅಷ್ಟು ಚೆನ್ನಾಗಿರುತ್ತೆ. ಇದರಲ್ಲಿ ನಿಮಗೆ ಸೈಜ್ ಸಿಗುತ್ತೆ. ಇದೆಲ್ಲ ಹೆವಿ ಇರುತ್ತೆ. ಹೆವಿ ಇರುತ್ತೆ, ತುಂಬಾ ವೇಟ್ ಇರುತ್ತೆ ನೋಡಿ. ಇದೇ ಟೈಪ್ ಅಲ್ಲಿ ನಿಮಗೆ 50-100 ವರ್ಷ ಕಂಟಿನ್ಯೂ ನಮ್ಮ ನೆಕ್ಸ್ಟ್ ಜನರೇಷನ್ ಯೂಸ್ ಮಾಡಬಹುದು. ಹೌದು, ಆ ತರ ಐಟಮ್ ಇದು. ಓಕೆ, ನೋಡ್ತಾ ದೀಪ. ಓಕೆ, ರೆಗ್ಯುಲರ್ ಆಗಿ ನಮ್ಮ ಹತ್ರ ಹೆಂಗೆ ಯೂಸ್ ಮಾಡ್ತೀವಿ ಆ ತರದ್ದು ಡಿಸೈನ್ಸ್ ಗಳು ಕೂಡ ಇರುತ್ತೆ. ಚಿಕ್ಕದಿಂದ ದೊಡ್ಡದವರೆಗೆ ಸಿಗುತ್ತೆ. ಓಕೆ, ಇವಾಗ ನಿಮಗೆ ತುಂಬಾ ಚಿಕ್ಕದಿದ್ರೆ ಈ ಸೈಜ್ ಬರುತ್ತೆ. ಯಾರಿಗಾದ್ರೂ ಗಿಫ್ಟ್ ಕೊಡೋಕ್ಕೂ ಕೂಡ ಚೆನ್ನಾಗಿರುತ್ತೆ ನೋಡಿ. ಇದು ಪ್ಯಾರೆಟ್ ದೀಪ. ಓಕೆ,
ಇದೆಲ್ಲನೂ 1 2 3 4 5 ಸ್ಟೆಪ್ ಇದು. ಓಕೆ, ಚೆನ್ನಾಗಿದೆ ನೋಡಿ. ಎಲ್ಲಕ್ಕೂ ಒಂದು ಪ್ಯಾರೆಟ್ ಬಂದಿದೆ, ಒಂದು ದೀಪ ಬರುತ್ತೆ ಸುತ್ತಲೂ, 5 ಸ್ಟೆಪ್ಸ್ ಇದೆ. ಅನ್ನಂ ಪೀಕಾಕ್ ಅದು ಹೇಳೋದು. ಸೊ ಈ ಕಡೆ ಪೀಕಾಕ್ ಬರುತ್ತೆ, ಒಂದು ಪೀಕಾಕ್ ಇದೆ, ಒಂದು ಪ್ಯಾರೆಟ್ ಇದೆ. ನಿಮ್ಗೆ ಯಾವ ಡಿಸೈನ್ ಬೇಕು ಸೆಂಟರ್ ಅಲ್ಲಿ ಇಟ್ಟರೆ ದೇವ್ರ ಬದಲು ತುಂಬಾ ಚೆನ್ನಾಗಿರುತ್ತೆ ಇದು. ಇದು ನೋಡಿ ಮೂಕಾಂಬಿಕಾ ದೀಪ. ಇದು ಮೂಕಾಂಬಿಕಾ ದೀಪ. ಓಕೆ, ಸೊ ತುಂಬಾ ದೊಡ್ಡದಿದೆ ನೋಡಿ, ಚೆನ್ನಾಗಿದೆ ದೀಪ. ಅಖಂಡ ದೀಪ, ವಾವ್, ತುಂಬಾ ಚೆನ್ನಾಗಿದೆ ನೋಡಿ ಅಖಂಡ ದೀಪ. ಸೊ ಯಾರಾದರೂ ತುಂಬಾ ಹೊತ್ತು ದೀಪ ಕಂಟಿನ್ಯೂಸ್ ಆಗಿ ಉರಿಸ್ತೀವಿ ಅಖಂಡ ದೀಪ ಅಂತಂದ್ರೆ ಇದು ಚೆನ್ನಾಗಿರುತ್ತೆ. ಫ್ಯಾನ್ಸಿ ಆಗಿದೆ ಅಲ್ವಾ, ಚೆನ್ನಾಗಿದೆ ನೋಡಿ. ಸೊ ಹ್ಯಾಂಗಿಂಗ್ ತರನು ಬರುತ್ತೆ. ಇಲ್ಲಿ ಕೂಡ ಒಂದು ದೀಪ ಹಚ್ಬಹುದು. ಇದು 2 ಕಡೆ ಪೀಕಾಕ್ ಡಿಸೈನ್ ಬಂದಿದೆ ನೋಡಿ, ಚೆನ್ನಾಗಿದೆ. ಮೇಲ್ಗಡೆನು ಪೀಕಾಕ್ ಬರುತ್ತೆ, ಕೆಳಗಡೆನು ಈ ರೀತಿ. ಇದು ಕೂಡ ಹೆವಿ ಆಗಿರುತ್ತೆ, ತುಂಬಾ ಹೆವಿ, ಎಲ್ಲ ಹೆವಿನೇ ಇದೆ. ದೀಪಗಳು ರೌಂಡ್ ಆಗಿ ಬರುತ್ತೆ. ಇಲ್ಲಿ ಕೆಳಗಡೆ ಹೂ ಏನಾದ್ರು ಹಾಕ್ಬೋದು, ಇಲ್ಲ ಸೆಂಟರ್ ಅಲ್ಲಿ ಇದು ಹಾಕಿ ದೀಪನು ಮಾಡಬಹುದು. ವಿತ್ ಸ್ಟ್ಯಾಂಡ್ ಇರುತ್ತೆ. ಓಕೆ, 8 ದೀಪ ಮಧ್ಯದಲ್ಲಿ ಬೇಕಾದ್ರೆ ಹೂಗಳು ಇಟ್ಕೋಬಹುದು ನೋಡಿ. ಅದರಲ್ಲಿ ಇನ್ನೂ ಸ್ವಲ್ಪ ಡಿಸೈನ್ಸ್ ಬೇಕು ಅಂದ್ರೆ ಫುಲ್ ಲೋಟಸ್ ದೀಪ. ಚೆನ್ನಾಗಿದೆ ನೋಡಿ, ಸೂಪರ್ ಆಗಿ ಬಂದಿದೆ. ಇದು ಉರುಳಿನಲ್ಲಿ ಹೆವಿ, ಇದು ಉರುಳಿಯಲ್ಲೇನೆ ಹೆವಿ ಇರುವಂತದ್ದು. ಮತ್ತೆ ವಿತ್ ಈ ರೀತಿ ನಿಮಗೆ ಸ್ಟೋನ್ ವರ್ಕ್ ಬಂದಿದೆ. ಇದು ಉರುಳಿ ವಿತ್ 4 ದೀಪ. ಓಕೆ, ಫುಲ್ ಸ್ಟೋನ್ ವರ್ಕ್ ಮಾಡಿರೋದು. ಇದು ಹೆವಿನೇ ಇರುತ್ತೆ, ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದೆಲ್ಲ ಬಂದು ಇಲ್ಲಿ ಸಿಕ್ಕಲ್ಲ ಆ ತರ ಐಟಮ್ ಇದು. ಓಕೆ, ಇದು ಫಸ್ಟ್ ವೆಯ್ಟ್ ತುಂಬಾ ವೆಯ್ಟ್ ಇರುತ್ತೆ. ವೆಯ್ಟ್ ತುಂಬಾ ಇರುತ್ತೆ. ಅಂಡ್ ಕಾರ್ವಿಂಗ್ ವರ್ಕ್ ನೋಡ್ಕೊಳ್ಳಿ ನೀವು. ನಾನು ಡೀಟೇಲ್ ಆಗಿ ಕಾರ್ವಿಂಗ್ ವರ್ಕ್ ಕೂಡ ತೋರಿಸ್ತಾ ಇದ್ದೀನಿ, ತುಂಬಾ ಚೆನ್ನಾಗಿ ಬಂದಿದೆ. ಸ್ವಲ್ಪ ಡಿಫ್ರೆಂಟ್. ಇದೆಲ್ಲ ಬಂದು ನಾಚರ್ ಕೋಯಿಲ್ ಕುಂಭಕೋಣಂ ಹತ್ರ ಇರೋದು, ಅಲ್ಲಿಂದ ಬರೋದು ಐಟಮ್ ಇದು. ಫಿನಿಶಿಂಗ್ ಮೇನ್ ಕಾರ್ವಿಂಗ್. ಹೌದು, ಫಿನಿಶಿಂಗ್ ಚೆನ್ನಾಗಿ. ಸೊ ಅದೇ ರೀತಿ ಸೇಮ್ ಕ್ವಾಲಿಟಿಯಲ್ಲಿ ಚಿಕ್ಕದು. ಓಕೆ ಸರ್, ಚೆನ್ನಾಗಿದೆ ಕ್ವಾಲಿಟಿ. ಇದು ಅಪ್ರಾಕ್ಸಿಮೇಟ್ಲಿ 1.5 ಫೀಟ್ ಅಷ್ಟು ಬರುತ್ತೆ ನೋಡಿ. ತುಂಬಾ ವೆರೈಟಿಗಳಿದೆ. ಓಕೆ, ಸೊ ದೀಪಗಳು ಇದು 3 ಲೀಫ್ ಇರೋದು. ಸೂಪರ್ ಆಗಿದೆ. 3 ಲೀಫ್ ಬರುತ್ತೆ ಇದರಲ್ಲಿ. ಓಕೆ, ಅಟ್ಯಾಚ್ ಇದೆ ನೋಡಿ, ಚೆನ್ನಾಗಿದೆ. ಇದರಲ್ಲಿ ತುಂಬಾ ವೆರೈಟಿ ಇದೆ ನೋಡಿ. ಇದು ಒಂದು ಚಿಕ್ಕದು ವಿತ್ ಸ್ಟ್ಯಾಂಡ್ ಇರೋದಿರುತ್ತೆ. ಸೊ ಈ ದೀಪಾವಳಿಗೆ ನೀವೇನಾದರೂ ಡಿಫ್ರೆಂಟ್ ಆಗಿರುವಂಥ ದೀಪಗಳು ನೋಡ್ತಾ ಇದ್ರೆ ಒಂದ್ಸರಿ ಇಲ್ಲಿ ವಿಸಿಟ್ ಮಾಡ್ಬೋದು. ದೀಪಗಳ ಮೇಳ ನಡೀತಾ ಇದೆ. 20% ಡಿಸ್ಕೌಂಟ್ ಇದೆ. ಎಷ್ಟು ದಿನವರೆಗೂ ಇರುತ್ತೆ ಸರ್? ದೀಪಾವಳಿವರೆಗೂ ಇರುತ್ತೆ. ದೀಪಾವಳಿವರೆಗೂ. ಓಕೆ, ಸೊ ದೀಪಾವಳಿ ಹಬ್ಬಕ್ಕಂತಾನೆ ಸ್ಪೆಷಲ್ ಡಿಸ್ಕೌಂಟ್ ನಡೀತಾ ಇದೆ. ಕೊರಿಯರಲ್ಲೂ ಕೂಡ ಡಿಸ್ಕೌಂಟ್ ಕೊಡ್ತೀರಾ ಸರ್? ಕೊರಿಯರ್ ನೀವು ವಿಡಿಯೋ ಕಾಲ್ ಮಾಡಿದ್ರೆ ಆರ್ಡರ್ ಮಾಡ್ಬೋದು. ಓಕೆ, ಫ್ರೀ ಶಿಪ್ಪಿಂಗ್ ಹೇಗೆ ಸರ್? ಫ್ರೀ ಶಿಪ್ಪಿಂಗ್ ನಮ್ಮ ಹತ್ರ ಯಾವಾಗಲೂ ಫ್ರೀ ಶಿಪ್ಪಿಂಗ್. ಏನೇ ತಗೊಂಡ್ರು ಫ್ರೀ ಶಿಪ್ಪಿಂಗ್ ಆಲ್ ಓವರ್ ಇಂಡಿಯಾನಾ ಸರ್? ಆಲ್ ಓವರ್ ಇಂಡಿಯಾ, ಎಲ್ಲಿದ್ರೂ ಫ್ರೀ ಶಿಪ್ಪಿಂಗ್. ಓಕೆ, ಸೂಪರ್ ಆಗಿದೆ ನೋಡಿ. ಇದೆಲ್ಲ ಚಿಕ್ಕ ಚಿಕ್ಕ ದೀಪಗಳು. ನೀವೇನಾದರೂ ರಿಟರ್ನ್ ಗಿಫ್ಟ್ಗೆ ಕ್ವಾಂಟಿಟಿ ಬೇಕಂದ್ರೆ ಸಿಗುತ್ತಾ ಸರ್? ಕ್ವಾಂಟಿಟಿ ಎಷ್ಟು ಬೇಕು ಸಿಗುತ್ತೆ. ನೋಡಿ ಈ ತರ ಲೀಫ್ ನಲ್ಲಿ ಎಷ್ಟು ದೊಡ್ಡದು. ಎಸ್, ತುಂಬಾ ಚೆನ್ನಾಗಿದೆ ನೋಡಿ. ಆರಾಮಾಗಿ ಕೊಟ್ಟರೆ ಎಲ್ಲರೂ ಯೂಸ್ ಕೂಡ ಮಾಡ್ಕೊತಾರೆ. ಇದರಲ್ಲಿ ಸಣ್ಣ ಸೈಜ್ ಬೇಕಾದ್ರೆ ಸಣ್ಣ ಸೈಜು ಕೂಡ ಸಿಗುತ್ತೆ. ಆ್ಯಂಡ್ ಈ ರೀತಿ ಸ್ಟ್ಯಾಂಡ್ ಇರೋದು ಬೇಕಾದ್ರೆ ಸ್ಟ್ಯಾಂಡ್ ಇರೋದು ಇರುತ್ತೆ ನೋಡಿ. ಒಂದು ಬತ್ತಿ ಹಾಕೋದು. ಒಂದು ಬತ್ತಿ ಇರೋದು ವಿತ್ ಪೀಕಾಕ್ ಬರುತ್ತೆ. 5 ಬತ್ತಿ ಹಾಕೋದು ಇದೆ. ಇದೆಲ್ಲ ಬಂದು 5 ಬತ್ತಿ ಇರೋದು ಕೂಡ ಇರುತ್ತೆ ನೋಡಿ. ಇದು ಕಾರ್ವಿಂಗ್ ಕೆಲಸ ನೋಡಿ. ಪೀಕಾಕ್ ಕಾರ್ವಿಂಗ್ ಕೆಲಸ ಕೆಳಗಡೆ ನೋಡಿ. ಪೀಕಾಕ್ ಹೆಡ್ ಬರುತ್ತೆ. ಓಕೆ, ಬರುತ್ತೆ. ಸೊ 120 rupees ನಿಂದ ಬರುತ್ತೆ. ಮಿನಿಮಮ್ 10 ಪೀಸ್. ಅಯೋಧ್ಯೆ ರಾಮ. ಓಕೆ, ಅಯೋಧ್ಯೆ ರಾಮ ಬಂದಿದೆ ನೋಡಿ. ತುಂಬಾ ವೆರೈಟಿಗಳಿದೆ. ಅಂಡ್ ಬುದ್ಧ, ಲಾಫಿಂಗ್ ಬುದ್ಧ, ಸರಸ್ವತಿ ಇದೆ. ಎಲ್ಲ ಐಡಲ್ಸ್ ಬರುತ್ತೆ. ಅಂಡ್ ಕ್ವಾಲಿಟೀಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಚಿಕ್ಕದಾಗಿರೋದ್ರು ಕೂಡ ಫಿನಿಶಿಂಗ್ ನೋಡ್ಬೋದು ನೀವು. ಪರ್ಫೆಕ್ಟ್ ಫಿನಿಶಿಂಗ್ ಇರುತ್ತೆ ಇಷ್ಟರಲ್ಲೂ ಕೂಡ. ಇದರಲ್ಲಿ ನೋಡಿ ನಂದಿ. ಚಿಕ್ಕದ ಹಾರ್ಸ್ ಇದೆ. ತುಂಬಾ ವೆರೈಟಿಗಳಿದೆ ಇದರಲ್ಲಿ. ಗಣೇಶ ತರಲ್ವಾ ಸರ್? ದತ್ತಾತ್ರೇಯ, ವಿಷ್ಣು. ಓಕೆ, ಲಾಫಿಂಗ್ ಬುದ್ಧ. ಓಕೆ, ಇಲ್ಲಿ ನೋಡಿ ತಗೋಬಹುದು. ಎಲ್ಲ ದೇವರ ವಿಗ್ರಹಗಳು ಕೂಡ ಇರ್ತಾರೆ. ಸೊ ಇದು ಲೀಫ್ ಡಿಸೈನ್ ಆಮೆ ಮೇಲೆ. ಓಕೆ, ಇದು ಲೋಟಸ್ ದೀಪ. ಇದು ಸ್ವಸ್ತಿಕ್ ದೀಪ ಇದೆ ನೋಡಿ. ಇದು ಅಗಲ್ ದೀಪ. ಇದೆಲ್ಲ ಭಾರ ಇರೋದು, ತುಂಬಾ ಭಾರ ಇರುತ್ತೆ. ಹೆವಿ ಇರುತ್ತೆ. ಕ್ವಾಲಿಟೀಸ್ ಮಾತ್ರ ಸುಪೀರಿಯರ್ ಕ್ವಾಲಿಟಿ ಇರುತ್ತೆ. ಅಂಡ್ ಇದು ನೋಡಿ ವೆಲ್ಕಮ್ ತರ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಅಲ್ಲಿ ಚಿಕ್ಕ ಚಿಕ್ಕ ದೀಪಗಳು. ಓಕೆ, ಇದರಲ್ಲಿ ಸುಮಾರು ವೆರೈಟಿಗಳಿದೆ. ಎಷ್ಟು ಪೀಸ್ ಬೇಕಾದ್ರೂ ನಿಮ್ಗೆ ಸಿಗುತ್ತೆ ಇದು. ಸೊ ಇದೆಲ್ಲಾನು ಕೂಡ ನೀವು ಕೊರಿಯರ್ ಮೂಲಕ ತರಿಸ್ಕೋಬಹುದು. ಗಣೇಶ, ಲಕ್ಷ್ಮಿ. ಗಣೇಶದ್ದು ಸೊ ವಿತ್ ದೀಪ ಬಂದಿದೆ ನೋಡಿ, ಚೆನ್ನಾಗಿದೆ. ಫಿನಿಶಿಂಗ್ ಕೂಡ ನೋಡ್ಕೊಳ್ಬಹುದು ನೀವು ಇಲ್ಲಿ ನೋಡಿ. ಸೊ ಇದು ಕೂಡ ಚೆನ್ನಾಗಿ ಬಂದಿದೆ ನೋಡಿ. ಪಿಕಾಕ್ ವಿತ್ ದೀಪ ಬರುತ್ತೆ. ಅಂಡ್ ಇದು ಓಮ್ ಇರೋದು ದೀಪ ಬಂದಿದೆಯಾ ಇವಾಗ? ಚೆನ್ನಾಗಿದೆ ನೋಡಿ. ದೊಡ್ಡ ಸೈಜೇ ಇರುತ್ತೆ. ಆರಾಮಾಗಿ ನೀವು ದೀಪ ಹಚ್ಕೊಳ್ಬಹುದು ಇದರಲ್ಲಿ. ನಾಗದೀಪ ಬಂದಿದೆ. ನೋಡಿ, ಇದು ತುಂಬಾ ಇಂಪಾರ್ಟೆಂಟ್. ಕುಬೇರ ಲಕ್ಷ್ಮಿ ದೀಪ ಅಂತ. ಕುಬೇರ ಲಕ್ಷ್ಮಿ ದೀಪ. ಓಕೆ ಓಕೆ, ಚೆನ್ನಾಗಿದೆ ನೋಡಿ. ಕುಬೇರ ಲಕ್ಷ್ಮಿ ದೀಪ. ಇದು ಅಷ್ಟಲಕ್ಷ್ಮಿ ಬರುತ್ತೆ ಸರ್ ಸುತ್ತ? ಇದರಲ್ಲಿ ಅಷ್ಟಲಕ್ಷ್ಮಿನೇ ಇರೋದು, 8 ಕಾಯಿನೇ ಇರೋದು. ಬಟ್ ಒಂದು ಕುಬೇರ ಇರುತ್ತೆ, ಒಂದು ಲಕ್ಷ್ಮಿ ಇರುತ್ತೆ. ಓಕೆ, ಇದು ತುಂಬಾ ಎಲ್ಲರೂ ಗಿಫ್ಟ್ ಕೊಡ್ತಾ ತಗೊಳ್ತಾರೆ. ಹೌದು. ಏನು ಪ್ರೈಸ್ ಅಲ್ಲಿ ಬರುತ್ತೆ ಸರ್ ಇದು? ಇದು 290 ಬರುತ್ತೆ. ಇದರಲ್ಲಿ ನಿಮಗೆ 20% ಡಿಸ್ಕೌಂಟ್. ಓಕೆ, 290 ಬರುತ್ತೆ, 20% ಡಿಸ್ಕೌಂಟ್ ಬರುತ್ತೆ ನೋಡಿ. ನೋಡಿ, ಇದು ವಿತ್ ಬೆಲ್ ಬರುತ್ತೆ. ವೆರಿ ನೈಸ್, ತುಂಬಾ ಚೆನ್ನಾಗಿದೆ ನೋಡಿ. ಇದು ನೋಡಿ
ಒಂದೇ ಸ್ಟ್ಯಾಂಡ್ ನಲ್ಲಿ ಎರಡು 6 ಕಡೆ ದೀಪ ಓಕೆ 6 ದೀಪ ಸೆಂಟರ್ ನಲ್ಲಿ ಬೆಲ್ಲು ಒಂಥರ ಯೂನಿಕ್ ಆಗಿದೆ ಹೌದು ಸೊ ಗಿಫ್ಟಿಗೆಲ್ಲ ಸೂಪರ್ ಫಾಸ್ಟ್ ಆಗಿರುತ್ತೆ ದೀಪಗಳೆಲ್ಲ ಶೋ ಪೀಸ್ ಆಗಿ ಕೂಡ ಮನೇಲಿ ಇಟ್ಕೋಬಹುದು ಡಿಫ್ರೆಂಟ್ ವೆರೈಟಿಗಳು ಓಕೆ ಇದು ಗಣೇಶ ಸೊ ಎಲ್ಲದಕ್ಕೂ ನಿಮಗೆ ಪ್ರೈಸ್ ಎಲ್ಲ ರೀಸನಬಲ್ ಇವಾಗ 20% ಡಿಸ್ಕೌಂಟ್ ಕೂಡ ನಡೀತಾ ಇದೆ ದೀಪದಲ್ಲಿ ಇದನ್ನು ಕುಬೇರ ದೀಪ ಚಿಕ್ಕದು ಓಕೆ ಇದು ಕುಬೇರ ದೀಪ ಕಾಯಿನ್ ಬರುತ್ತೆ ನೋಡಿ ನಂದಿ ನಿಮಗೆ ಚಿಕ್ಕದು ಹೌದು ಲಾಸ್ಟ್ ವಿಡಿಯೋದಲ್ಲಿ ನಾವು ಇದೇ ಕ್ವಾಲಿಟಿಯಲ್ಲಿ ದೊಡ್ಡದು ನಂದಿ ಕೂಡ ನೋಡಿದೀವಿ ಅದೇ ಸೇಮ್ ಕ್ವಾಲಿಟಿಯಲ್ಲಿ ಚಿಕ್ಕದು ಕೂಡ ಇವಾಗ ಅವೈಲೇಬಲ್ ಇದೆ ನೋಡಿ ಸೊ ದೊಡ್ಡದು ಬೇಕಾದ್ರೆ ದೊಡ್ಡದು ಕೂಡ ಸಿಗುತ್ತೆ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಸೂಪರ್ ಎಸ್ ಚೆನ್ನಾಗಿದೆ ಅದರಲ್ಲಿ ನಿಮಗೆ ದೊಡ್ಡದು ಬರುತ್ತೆ ಇದೆಲ್ಲ ಒಂದು ಎಷ್ಟೋ ಜನ ವಿಡಿಯೋ ನೋಡಿ ಆಚೆ ಊರಿಂದ ಎಲ್ಲ ತಗೊಳ್ತಾರೆ ಇದು ಹೌದು ಇಷ್ಟಪಟ್ಟಿದ್ದಾರೆ ಕಾರ್ವಿಂಗ್ ವರ್ಕ್ ಎಲ್ಲ ನೋಡ್ಕೊಳ್ಬಹುದು ನೀವು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಸೊ ಚಿಕ್ಕದಾಗಿರುವಂತ ಪೀಕಾಕ್ ಕ್ವಾಲಿಟೀಸ್ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಸೂಪರ್ ಆಗಿದೆ ಶಂಕು ನೋಡಿ ಶಂಕು ವಿಷ್ಣು ಇರೋದು ವಿಷ್ಣು ಇರೋದು ತುಂಬಾ ಚೆನ್ನಾಗಿ ಬಂದಿದೆ ಓಕೆ ಇದು ಬ್ರಾಸ್ ನಲ್ಲಿ ಫುಲ್ ಕೆಲಸ ಫುಲ್ ಕಾರ್ವಿಂಗ್ ವರ್ಕ್ ಇದೆ ಕಂಪ್ಲೀಟ್ ಕಾರ್ವಿಂಗ್ ವರ್ಕ್ ಇದೆ ನೋಡಿ ಈ ತರ ಶಂಕು ತುಂಬಾ ಪೂಜೆಗೆ ಇಟ್ಟಿದ್ದು ಬಂದು ಕ್ಯಾಮಲ್ಸ್ ಕ್ಯೂಟ್ ಆಗಿದೆ ನೋಡಿ ಕ್ಯಾಮಲ್ಸ್ ಎಲ್ಲ ಯಾರಿಗಾದ್ರೂ ಗಿಫ್ಟ್ ಕೊಡಂಗಿದ್ರೆ ಸೂಪರ್ ಆಗಿರುತ್ತೆ ಚೆನ್ನಾಗಿದೆ ಇದು ಪೇರಾ ಅಥವಾ ಹೇಗೆ ಸರ್ ಒಂದಕ್ಕೆ 575 ಆಗುತ್ತೆ 10% ಡಿಸ್ಕೌಂಟ್ ಇರುತ್ತೆ ಓಕೆ ದೀಪಗಳಿಗೆ ಇವಾಗ 20% ಡಿಸ್ಕೌಂಟ್ ಬೇರೆ ಐಟಮ್ ಯಾವ್ದು ತಗೊಂಡ್ರು ನಿಮಗೆ 10% ಡಿಸ್ಕೌಂಟ್ ಇದೆ ಯೂಟ್ಯೂಬ್ ನೋಡಿ ಬಂದ್ರೆ ಇದೆಲ್ಲ ನೋಡಿ ಇದೆಲ್ಲ ಬಂದು ಹೊಸ ಪ್ಯಾಟರ್ನ್ ಓಕೆ ಸೊ ಪೀಕಾಕ್ ಅಲ್ಲಿ ಹೊಸ ಪ್ಯಾಟರ್ನ್ ಬಂದಿದೆ ನೋಡಿ ಅದು ಒಂದಿದೆ ಇದು ನೋಡಿ ಇದು ಒಂದು ಪ್ಯಾಟರ್ನ್ ಇದು ಕೂಡ ಚೆನ್ನಾಗಿದೆ ನೋಡಿ ವಿತ್ ಸ್ಟ್ಯಾಂಡ್ ಬಂದಿದೆ ಸೊ ಮನೆಯಲ್ಲಿ ಶೋ ಪೀಸ್ ತರ ಇಟ್ಕೋಬಹುದು ಯಾರಿಗಾದ್ರೂ ಗಿಫ್ಟ್ ಕೂಡ ಕೊಡಬಹುದು ನೀವು ಚೆನ್ನಾಗಿರುತ್ತೆ ಈವನ್ ಫೆದರ್ ಗಿದರ್ ಎಲ್ಲ ನೋಡ್ಕೋಬಹುದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಈ ತರ ಇದು ಗಿಫ್ಟ್ ಗೆ ತುಂಬಾ ತಗೊಳ್ತಾರೆ ಮನೆಗೆ ಡೆಕೋರೇಷನ್ ತಗೊಳ್ತಾರೆ ಪಂಚಮುಖಿ ಗಣೇಶ ಓಕೆ ಇದನ್ನು ತುಂಬಾ ಒಳ್ಳೇದು ಮನೆಯಲ್ಲಿ ಇಟ್ಟರೆ ನಾರ್ಮಲ್ ಸಿಂಗಲ್ ತಲೆ ಇರೋದು ಇರ್ತಾರೆ ಪಂಚಮುಖಿ ಇಟ್ಟರೆ ವಿಶೇಷವಾದ ತುಂಬಾ ಚಿಕ್ಕದಿಂದ ಇಲ್ಲಿ ನೋಡಿ ಈ ಸೈಜ್ ಇಂದ ಇನ್ನು ಇದಕ್ಕೂ ಚಿಕ್ಕದಿಂದ ಇದೆ ನಮ್ಮ ಹತ್ರ ತುಂಬಾ ದೊಡ್ಡದು 1 ಫೀಟ್ 1.5 ಫೀಟ್ 2 ಫೀಟ್ ಬರ್ಡ್ ನವಿಲ್ ತರ ಈ ನವಿಲ್ ಒಳಗಡೆ ಗಣೇಶ ಓದೋ ತರ ಚೆನ್ನಾಗಿದೆ ನವಿಲ್ದೆ ಮಂಟಪ ತರ ಆಗಿದೆ ಅದ್ರಲ್ಲೇನೆ ಗಣೇಶ ಎಷ್ಟು ಚೆನ್ನಾಗಿದೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಸ್ವಲ್ಪ ಯೂನಿಕ್ ಆಗಿರುವಂತ ಐಟಮ್ಸ್ ಗಳು ಹುಡುಕ್ತಾ ಇದ್ರೆ ಇವ್ರ ಹತ್ರ ಅವೈಲೇಬಲ್ ಇರುತ್ತೆ ನೋಡಿ ಓಕೆ ಸುಬ್ರಹ್ಮಣ್ಯದ ಚಿಕ್ಕ ವೇಲ್ ಇದೆ ದೊಡ್ಡ ಬೇಕಾದ್ರೆ ಸಿಗುತ್ತೆ ನಿಮಗೆ 1 ಅಡಿ 2 ಅಡಿ ಸಿಗುತ್ತೆ ಓಕೆ ದಕ್ಷಿಣಾಮೂರ್ತಿ ಗುರು ಭಗವಾನ್ ಓಕೆ ಸೊ ಇದರಲ್ಲಿ ಸೈಜ್ ಸಿಗುತ್ತೆ ನಿಮಗೆ ರಾಘವೇಂದ್ರ ರಾಯರ್ನಲ್ಲಿ ನಿಮಗೆ ಇದರಲ್ಲಿ ನಿಮಗೆ ಸೈಜ್ ಸಿಗುತ್ತೆ ಚಿಕ್ಕದು ದೊಡ್ಡದು ಇಲ್ಲಿ ನೋಡಿ ಎಲ್ಲ ರಾಘವೇಂದ್ರ ಸ್ವಾಮಿಗಳದ್ದು ಚಿಕ್ಕ ಸೈಜ್ ನಿಂದ ದೊಡ್ಡ ಸೈಜ್ ವರೆಗೂ ಮೂರ್ತಿಗಳಿರುತ್ತೆ ನೋಡಿ ಈ ದತ್ತಾತ್ರೇಯನಲ್ಲಿ ನಿಮಗೆ ದೊಡ್ಡದು ಸಿಗುತ್ತೆ ದೊಡ್ಡದು ಚಿಕ್ಕದು ಎಲ್ಲ ಸೈಜ್ ಅಲ್ಲಿ ಸಿಗುತ್ತೆ ಓಕೆ ಇದು ವಿಷ್ಣು ಪಾದ ಓಕೆ ವಿಷ್ಣು ಪಾದ ಚೆನ್ನಾಗಿದೆ ತುಂಬಾ ವೆರೈಟಿಗಳಿದೆ ಸಾಯಿಬಾಬಾ ಸಾಯಿಬಾಬಾನಲ್ಲಿ ಕೂಡ ತುಂಬಾ ವೆರೈಟಿ ಚಿಕ್ಕ ಸೈಜ್ ಚಿಕ್ಕದು ಇದರಲ್ಲಿ ದೊಡ್ಡದು ಸಿಗುತ್ತೆ ನಿಮಗೆ ವಿಷ್ಣು ಲಕ್ಷ್ಮಿ ಎಲ್ಲ ರಾಮ ಮೇಲೆ ವಿಷ್ಣು ತುಂಬಾ ವೆರೈಟಿಗಳು ಬರುತ್ತೆ ನಿಮಗೆ ಎಲ್ಲಾ ದೇವರ ಐಡಲ್ಸ್ ಕೂಡ ಐಟಮ್ಗಳು ಬರ್ತವೆ ನೋಡಿ ಬಾಲಕೃಷ್ಣ ಕೂಡ ಇದ್ದಾರೆ ಇದು ಕೃಷ್ಣ ಇದು ಒಂದು ಪ್ಯಾಟರ್ನ್ ಇದು ಹಸು ಜೊತೆ ನಿಂತಿರೋದು ಇರುತ್ತೆ ಇದು ಹಸು ಜೊತೆ ಕೂತಿರೋದು ಇದೆ ಹೊಸದಾಗಿ ಬಂದಿದೆ ಇದು ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿದೆ ನೋಡಿ ತುಂಬಾ ಚಿಕ್ಕದಿದ್ರು ಅದು ಫಿನಿಶಿಂಗ್ ಅಷ್ಟು ಚೆನ್ನಾಗಿರುತ್ತೆ ಅಯೋಧ್ಯೆ ರಾಮ ಇದು ಆಂಜನೇಯ ಸ್ವಾಮಿ ಇದು ಕುಂತಿರೋದು ತುಂಬಾ ಚೆನ್ನಾಗಿದೆ ಚಿಕ್ಕದಿಂದ ದೊಡ್ಡದಿಂದ ನೋಡ್ತಾ ಇದ್ರೆ ನೀವು ಫುಲ್ ಆಂಜನೇಯನೇ ಇದೆ ನೀವು ಮೇಲ್ಗಡೆ 1 ಅಡಿ ಆ ತರ ಆಂಜನೇಯ ಸಿಗುತ್ತೆ ನಿಂತಿರೋ ಆಂಜನೇಯ ಬೇಕಾದ್ರೆ ಸಿಗುತ್ತೆ ಪಂಚಮುಖಿ ಆಂಜನೇಯ ಕೂಡ ಇರುತ್ತೆ ನೋಡಿ ನಿಂತಿರೋ ದುರ್ಗಾ ಮಾತೆಯಲ್ಲಿ ನಿಂತಿರೋದು ಕುಂತಿರೋದು ಎರಡು ಇರುತ್ತೆ ನೋಡಿ ಇದರಲ್ಲಿ ನಿಮಗೆ ಸೈಜ್ಗಳು ಸಿಗುತ್ತೆ ಗಣೇಶ ಈ ತರ ಇದು ಲಕ್ಷ್ಮೀ ಸರಸ್ವತಿ ಇದೇ ತರ ಗಣೇಶನೂ ಸಿಗುತ್ತೆ ಓಕೆ ಚಿಕ್ಕ ಸೈಜ್ ನಿಂದ ದೊಡ್ಡ ಸೈಜ್ ವರೆಗೂ ಎಲ್ಲಾ ರೀತಿ ದೇವರ ಐಡಲ್ಸ್ ಗಳು ಇರುತ್ತೆ ನೋಡಿ ಆನೆನಲ್ಲಿ ನೋಡಿದ್ರೆ ನಿಮಗೆ ತುಂಬಾ ವೆರೈಟಿಗಳು ಇರುತ್ತೆ ಆನೆನಲ್ಲಿ ಸೊ ಇದೆಲ್ಲ ವಿಡಿಯೋ ಕಾಲ್ ಅಲ್ಲಿ ತೋರಿಸ್ತೀರಲ್ವಾ ಸರ್ ಏನ್ ಬೇಕು ಅಂತ ಹೇಳಿದ್ರೆ ವಿಡಿಯೋ ಕಾಲ್ ಅಲ್ಲಿ ಕೂಡ ತೋರಿಸ್ತಾರೆ ಬೇರೆ ಊರಿಂದ ಇದ್ರು ಕೂಡ ಆರ್ಡರ್ ಮಾಡ್ಕೊಳ್ಬಹುದು ವಿಡಿಯೋ ಕಾಲ್ ಮಾಡಿ ಸೆಲೆಕ್ಟ್ ಮಾಡಿ ಅಮೌಂಟ್ ಕಳಿಸಿದ್ರೆ ಫ್ರೀ ಶಿಪ್ಪಿಂಗ್ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಫಸ್ಟ್ ಪೇಮೆಂಟ್ ಆಗಬೇಕಲ್ವಾ ಹೌದು ಮೇಡಂ ಓಕೆ ಸರ್ ನೋಡಿ ಈ ತರ ಇದು ಮೇನ್ ಫಿನಿಶಿಂಗ್ ಎಷ್ಟು ಚೆನ್ನಾಗಿದೆ ನೋಡಿ ಆನೆ ತುಂಬಾ ಚೆನ್ನಾಗಿ ಬಂದಿದೆ ಇದು ನೋಡಿ ಹಸು ಕರುನಲ್ಲಿ ಚಿಕ್ಕ ಸೈಜ್ ಅಲ್ಲಿ ಕೂಡ ಚೆನ್ನಾಗಿ ವರ್ಕ್ ಬಂದಿದೆ ನೋಡಿ ಅದರಲ್ಲಿ ದೊಡ್ಡದು ಸಿಗುತ್ತೆ ಸೇಮ್ ಅದೇ ಡಿಸೈನ್ ಅಲ್ಲಿ ಇದು ಬಂದು ಎಲ್ಲಾ ದೇವರು ಒಂದರಲ್ಲಿ ಇರೋದು ಲೈಟ್ ವೇಟ್ ನಲ್ಲಿ ಬಂದಿದೆ ಇದು ಮುಂಚೆ ವೆಯ್ಟ್ ಇತ್ತು ವೆಯ್ಟ್ ನಲ್ಲಿ ಇಷ್ಟು ಫಿನಿಶಿಂಗ್ ಬರಲ್ಲ ಲೈಟ್ ವೇಟ್ ನಲ್ಲಿ ನಿಮಗೆ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ನೋಡಿ ಕಾಲ್ನಲ್ಲಿ ಎಲ್ಲ ಫಿನಿಶಿಂಗ್ ನಿಮಗೆ ಗೊತ್ತಾಗುತ್ತೆ ಸೊ ಓಕೆ ಎಲ್ಲ ದೇವರು ಇರುವಂತ ಬುದ್ಧ ಬಂದು ಬೋಧಿ ಮರದ ಕೆಳಗಡೆ ಇರೋದು ಬೋಧಿ ಮರದ ಕೆಳಗಡೆ ಬುದ್ಧ ಧ್ಯಾನ ಮಾಡ್ತಾ ಇರೋದು ಕೂಡ ಬಂದಿದೆ ನೋಡಿ ಆ ತರ ಇದು ಇದರಲ್ಲಿ ನಿಮಗೆ ಸೈಜ್ ಸಿಗುತ್ತೆ ಇದು ಗೂಬೆನಲ್ಲಿ ನಿಮಗೆ ಸೈಜ್ ಸಿಗುತ್ತೆ ಸೊ ಇದು ವಾಸ್ತು ಪ್ರಕಾರ ಅಂತ ಇದು ಮನೆಯಲ್ಲಿ ಲಕ್ಷ್ಮಿ ಇದು ಗೂಬೆ ಬಂದು ಕೆಲವರು ಇಷ್ಟಪಡಲ್ಲ ಆಕ್ಚುಲಿ ಇದು ಲಕ್ಷ್ಮಿ ಇದು ಅದರಲ್ಲಿ ನಿಮಗೆ ತುಂಬಾ ವೆರೈಟಿಗಳು ಸಿಗುತ್ತೆ ಚಿಕ್ಕದು ದೊಡ್ಡದು ಅಂತ ಓಕೆ ಸೊ ಎಲ್ಲ ಬಜೆಟ್ ಅಲ್ಲೂ ಸಿಗುತ್ತಲ್ವಾ ಸರ್
ಲಕ್ಷ್ಮೀ ಪೂಜೆಗೆ ಇದು. ಓ, ಲಕ್ಷ್ಮಿ ಪೂಜೆಗೆ, ದೀಪಾವಳಿಗೆ ಸೇರು ಪಾವು ಸರ್ ಇದು. ಇದು ತುಂಬಾ ಇಂಪಾರ್ಟೆಂಟ್ ಪೂಜೆ ಮಾಡೋದು. ಇದರಲ್ಲಿ ನಿಮಗೆ ತುಂಬಾ ಸೈಜ್ಗಳು ಇದೆ. ದೊಡ್ಡ ಸೈಜ್ ಬೇಕಾದ್ರೆ ದೊಡ್ಡ ಸೈಜ್ ಇದೆ. ಇಲ್ಲ ನೀವು ಫಾರ್ಮಾಲಿಟೀಸ್ ಇಟ್ಕೋತೀನಿ ಅಂದ್ರೆ ಚಿಕ್ಕ ಸೈಜ್ ಬೇಕಾದ್ರೆ ಈ ತರ ಸೈಜ್ ಎಲ್ಲ ಸೈಜ್ ನಲ್ಲಿ ಬರುತ್ತೆ ನಿಮಗೆ. ಲಕ್ಷ್ಮಿ 3D ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ, ವಿತ್ ಗೆಜ್ಜೆ ಕೂಡ ಬರುತ್ತೆ ನೋಡಿ, ಚೆನ್ನಾಗಿದೆ. ಫಿನಿಶಿಂಗ್ ತುಂಬಾ ಚೆನ್ನಾಗಿರುತ್ತೆ. ಇದು ಹಿತ್ತಾಳೆ ಅಲ್ವಾ? ನಮಗೆ ತಾಮ್ರ ಬೇಕಾದ್ರೆ ತಾಮ್ರ ಕೂಡ ಇವ್ರ ಹತ್ರ ಅವೈಲೇಬಲ್ ಇರುತ್ತೆ. ತಾಮ್ರದಲ್ಲಿ ನಾರ್ಮಲ್ ಬರುತ್ತೆ, ಅದು ಓಂ ಶ್ರೀ ಅಂತ ಹಾಕೋದು. ಸೊ ಇದ್ರ ಪ್ಲೇನ್ ಬೇಕಾದ್ರೆ ಪ್ಲೇನ್ ಕೂಡ ಸಿಗುತ್ತೆ. ಪ್ಲೇನ್ ತುಂಬಾ ಇದೆ ನಮ್ಮ ಹತ್ರ. ಹೌದು. ಸ್ಥಾನಕ್ಕೆ ಚಿಕ್ಕದಿಂದ ತುಂಬಾ ದೊಡ್ಡದವರೆಗೆ ಬರುತ್ತೆ. ಇದರಲ್ಲಿ ನಿಮಗೆ ಶಂಕು ಚಕ್ರ ಇರೋದು, ನಂದಿ ಇರೋದು, ಆಂಜನೇಯ ಇರೋದು, ಇದರಲ್ಲಿ ನಿಮಗೆ ಫುಲ್ ಸೈಜ್ ಸಿಗುತ್ತೆ. 55 ರೂಪೀಸ್ಗೆ ಒಂದು ಈಚ್ ಬರುತ್ತೆ ನೋಡಿ. ಗಿಫ್ಟ್ ಕೊಡುವಾಗ ನೀವು ರಿಟರ್ನ್ ಗಿಫ್ಟ್ ಇದು ಲೋಟಸ್ ದೀಪ. ಇದು ಇದರಲ್ಲಿ ನಿಮಗೆ 6 ಸೈಜ್ ಬರುತ್ತೆ. ಇದರಲ್ಲಿ 6 ಸೈಜ್ ಬರುತ್ತೆ. ತುಂಬಾ ಚಿಕ್ಕದು, ಅದಕ್ಕಿಂತ ದೊಡ್ಡದು, ಇನ್ನೂ ದೊಡ್ಡದು, ಆ ತರ ಬರುತ್ತೆ. ಇದು ಲಕ್ಷ್ಮಿ ಶಂಕು ಚಕ್ರ ದೀಪ. ಇದು ಶಂಕು ಚಕ್ರ ದೀಪಗಳು ಇದರಲ್ಲಿ ನಿಮಗೆ ಸೈಜ್ ಸಿಗುತ್ತೆ. ಓಕೆ ಸರ್. ಇದು ನೋಡಿ, ಇದು ಬಂದು ಕ್ರಿಸ್ಟಲ್ ದೀಪ. ಇದೆಲ್ಲ ಗಿಫ್ಟ್ ಕೊಡೋದಕ್ಕೆ ತುಂಬಾ ಜನ ತಗೊಂಡು ಹೋಗ್ತಾರೆ. ಇದು ಹೌದು, ಚೆನ್ನಾಗಿ ಕಾಣಿಸುತ್ತೆ. ರೇಟ್ ಬಜೆಟ್ ಫ್ರೆಂಡ್ಲಿ ಬರುತ್ತೆ. ಇದು ಬಜೆಟ್ ಫ್ರೆಂಡ್ಲಿ ಕಲೆಕ್ಷನ್. ಪ್ಲೇಟ್ಸ್ ಬರುತ್ತೆ ವಿತ್ ಸ್ಟ್ಯಾಂಡ್ ಬರುತ್ತೆ. ಇದರಲ್ಲಿ ನಿಮಗೆ 3-4 ಸೈಜ್ ಬರುತ್ತೆ. ಪ್ಲೇನ್ ಸಿಗುತ್ತೆ. ಓಕೆ, ಪ್ಲೇನ್ ಬೇಕಾದ್ರೆ ಪ್ಲೇನ್, ಡಿಸೈನ್ ಇದೆ ಡಿಸೈನ್, ಮತ್ತೆ ವಿತ್ ಸ್ಟ್ಯಾಂಡ್. ಇದೆಲ್ಲ ಬಂದು ಹೆವಿ weight ಇರೋದು, ಕೆಲಸ ತುಂಬಾ ಚೆನ್ನಾಗಿರುತ್ತೆ. ಓಕೆ ಸರ್. ಇದರಲ್ಲಿ ನಿಮಗೆ ಓವಲ್, ಸ್ಕ್ವೇರ್ ಸೈಜ್ ಕೂಡ ಸಿಗುತ್ತೆ. ರೌಂಡ್ ನೋಡಿ, ನೀವು ಯಾವ ಶೇಪ್ ಇಷ್ಟ ತಗೋಬಹುದು. ಅದರಲ್ಲಿ ಸೈಜ್ ಕೂಡ ಸಿಗುತ್ತೆ. ಸ್ಕ್ವೇರ್ ನಲ್ಲಿ. ಓಕೆ, ಫುಲ್ ಸ್ಕ್ವೇರ್ ಬೇಕಾದ್ರೆ ಫುಲ್ ಸ್ಕ್ವೇರ್ ಕೂಡ ಸಿಗುತ್ತೆ. ಇದರಲ್ಲಿ ಇನ್ನು ದೊಡ್ಡ ಸೈಜ್ಗಳು ಸಿಗುತ್ತೆ. ಇದೇ ಡಿಸೈನ್ ಅಲ್ಲಿ ದೊಡ್ಡ ಸೈಜ್ ಸಿಗುತ್ತೆ. ಓಕೆ, ಇದು 20 ರೂಪಾಯಿ. ಇದು ನಿಮಗೆ 20 ರೂಪಾಯಿ. ಇದು ಹಿತ್ತಾಳೆಯಲ್ಲಿ ಲೈಟ್ ವೇಟ್ ಅಲ್ವಾ? ಲೈಟ್ ವೇಟ್. ಇವಾಗ ನೀವು ಮಣ್ಣದ್ದು 20 ರೂಪಾಯಿಗೆ ಬರಲ್ಲ. ಹೌದೌದು. ಇದು ನೀವು ದೀಪಾವಳಿಗೆ ಹಚ್ಚಬಹುದು. ಎವ್ರಿ ಇಯರ್ ದೀಪಾವಳಿಗೆ ಹಚ್ಚಕ್ಕೆ ಕೂಡ ಯೂಸ್ ಮಾಡ್ಕೊಳ್ಬಹುದು ನೋಡಿ. ಪ್ರದೋಷ ದೀಪ. ಇದು ನಿಮ್ಮ ವಿಡಿಯೋ ನೋಡಿ ತುಂಬಾ ಜನ ಬಂದು ತಗೊಂಡು ಹೋಗಿದ್ದಾರೆ. ಓಕೆ, ತುಂಬಾ ಇದರಲ್ಲಿ ನಿಮಗೆ ಇನ್ನೂ ಸ್ವಲ್ಪ ಕಾಸ್ಟ್ಲಿನೂ ಬಂದಿದೆ. ಕಾಸ್ಟ್ಲಿ ಅಂದ್ರೆ ಇದು ನಾರ್ಮಲ್. ಇದು ನೋಡಿ, ಇದು ತಮಿಳುನಾಡಿಂದ ಬಂದಿರೋದು. ಓಕೆ, ಬರ್ತಾ ಇತ್ತು. ಅದರಲ್ಲಿ ಇವಾಗ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫಿನಿಶಿಂಗ್ ಬಫಿಂಗ್ ಎಲ್ಲ ಮಾಡಿ, ಲಿಂಗಾನು ದೊಡ್ಡದಿರುತ್ತೆ. ಓಕೆ, ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ದೊಡ್ಡ ದೀಪಗಳು ತುಂಬಾ ಗಟ್ಟಿ ಇರುತ್ತೆ. ಎಷ್ಟೋ ಕಾಲಗಳ ಹೋಗುತ್ತೆ ನೋಡಿ, ನಿಮ್ಗೆ ತಲಾಂತರ ಯೂಸ್ ಮಾಡ್ಕೊಳ್ಬಹುದು. ಸೊ ಇದು ಕೂಡ ತುಂಬಾ ಚೆನ್ನಾಗಿದೆ ನೋಡಿ. ಕಲ್ಪವೃಕ್ಷ ದೀಪ. ಕಲ್ಪವೃಕ್ಷ ದೀಪ ಬರುತ್ತೆ. ಇದ್ರ ಬಗ್ಗೆ ನಿಮ್ಗೆ ಪೇಪರ್ ನಲ್ಲೆಲ್ಲ ಆರ್ಟಿಕಲ್ ಹಾಕಿದ್ದಾರೆ. ಇದು ತುಂಬಾ ವಿಶೇಷವಾದ್ದು. ಇದು ಹೌದು ಮೇಡಮ್. ಇದೆಲ್ಲ ನೋಡಿ, ಇದೆಲ್ಲ ಬಂದು ಆರ್ಡರ್ ಒಬ್ಬರದು. ಇದು ಬಂದು ಬಾಕ್ಸ್, ಸ್ಟೋರೇಜ್ ಬಾಕ್ಸ್, 1 kg ಹಿಡಿಯೋ ತರ. ಇದು ಈ ತರ. ಇದು ಒಂದು 200 ರೂಪಾಯಿ. ಇದು ಒಬ್ಬರದೇ ಆರ್ಡರ್. ಇದು ಸೂಪರ್ ಆಗಿದೆ ನೋಡಿ. ಫುಲ್ ಬಾಕ್ಸ್ ಹಾಕಿ ಗಿಫ್ಟ್ ಪ್ಯಾಕ್ಸ್ ಮಾಡಿ ಕೊಡ್ತೀವಿ. ಇದು ಓಕೆ, ರಿಟರ್ನ್ ಗಿಫ್ಟ್ ಗೆ ಕೊಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ ನೋಡಿ. ಈ ತರದ ಬಾಕ್ಸ್ ನೀವೇನಾದ್ರೂ ರಿಟರ್ನ್ ಗಿಫ್ಟ್ ಗೆ ಕೊಟ್ರೆ ಸೊ ಅವ್ರ ಮನೆಯಲ್ಲೂ ಕೂಡ ಯೂಸ್ ಆಗುತ್ತೆ ನೋಡಿ. ಇದು ಚಿಕ್ಕ ಸೈಜ್. ಇದು ಮನೆಯಲ್ಲಿ ಕಿಚನ್ ನಲ್ಲಿ ಓಕೆ, ಸಕ್ರಿ ಪತ್ತಿ ಅದೆಲ್ಲ ಹಾಕಿಡಕ್ಕೆ ಚೆನ್ನಾಗಿರುತ್ತೆ. ಹೌದು, ರೆಗ್ಯುಲರ್ ಯೂಸ್ ಗೆ ಚೆನ್ನಾಗಿರುತ್ತೆ. ಒಂದೇ ಸೈಜ್. ಈವನ್ ಆಗಿ ಎಲ್ಲ ಐಟಮ್ ಇಡೋದು ಕರೆಕ್ಟ್ ಇರುತ್ತೆ. ಚೆನ್ನಾಗಿರುತ್ತೆ ನೋಡಿ. ಇದು ಕೆಪಾಸಿಟಿ ಬಂದು ನಿಮಗೆ ಒಂದು 700 ಗ್ರಾಮ್ಸ್ ಬರುತ್ತೆ. 500 to 700 ಗ್ರಾಮ್ಸ್. ಇದು ಅಷ್ಟಲಕ್ಷ್ಮಿ ಬಿಂದಿಗೆ ಅಂತ ಹೇಳೋದು. ಇದರಲ್ಲಿ ನಿಮಗೆ 6 ಸೈಜ್ ಸಿಗುತ್ತೆ. 6 ಸೈಜ್ ಸಿಗುತ್ತೆ. ತುಂಬಾ ಚಿಕ್ಕದಿಂದ ದೊಡ್ಡದವರೆಗೆ ಸಿಗುತ್ತೆ. ಅಷ್ಟಲಕ್ಷ್ಮಿ ಬಿಂದಿಗೆ. ಇದೇನ್ ಸೈಜ್ ಸರ್? ಇದು 2ನೇ ಸೈಜ್. ಇದು 3ನೇ ಸೈಜ್. ಇದಕ್ಕೆ ಚಿಕ್ಕದು 2 ಬರುತ್ತೆ. ಓಕೆ, ತುಂಬಾ ಚಿಕ್ಕದು ಬರುತ್ತೆ. ಇದು 2ನೇ ಸೈಜ್. ಇದು 4 ಸೈಜ್ ಬರುತ್ತೆ ಸೆಂಟರ್ ನಲ್ಲಿ. ಸೈಜ್. ಇದು ಪೀಕಾಕ್ ದೀಪ. ಪೀಕಾಕ್ ದೀಪ ಹೊಸದಾಗಿ ಬಂದಿರೋದು. ಓಕೆ, ತುಂಬಾ ಚೆನ್ನಾಗಿದೆ ನೋಡಿ. ತುಂಬಾ ಚೆನ್ನಾಗಿದೆ. ಹೌದು, ಯುನೀಕ್ ಆಗಿರುತ್ತೆ. ಈ ತರದ ಐಟಮ್ಸ್ ಗಳೆಲ್ಲ ನೀವು ಯೂಶುವಲಿ ಹುಡುಕಿದ್ರೆ ಸಿಗೋದಿಲ್ಲ. ಅದರಲ್ಲಿ ನೀವು ನೋಡಿ, ಚಿಕ್ಕ ಗಣೇಶ ದೀಪ. ಚಿಕ್ಕ ಗಣೇಶ ಸ್ವಲ್ಪ ಕ್ಲೋಸ್ ಆಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಹೌದು, ಇಲ್ಲಿ ಗಣೇಶನ ಮೂರ್ತಿ ಇದೆ. ಚಿಕ್ಕ ಗಣೇಶ ದೀಪ ತುಂಬಾ ಸುಂದರವಾಗಿರುತ್ತೆ. ಹೌದು, ಚಿಕ್ಕ ಐಟಮ್ ಆದ್ರೂ ಕೂಡ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬಂದಿದೆ. ಇದೆಲ್ಲ ಬಂದು ಆಮೆ ದೀಪ. ಆಮೆ ದೀಪ ಬರುತ್ತೆ. ಅದರಲ್ಲಿ ನೀವು ಕೆಲಸ ನೋಡಿ, ನಿಧಾನವಾಗಿ ನೋಡಿದ್ರೆ ಅಷ್ಟು ಚೆನ್ನಾಗಿರುತ್ತೆ. ಹೌದು, ಪೀಕಾಕ್. ಇದು ಒಂಥರ ಪ್ಯಾಟರ್ನ್. ಇದು ನೋಡೋದಕ್ಕೆ ವಿತ್ ಬೆಲ್ಲು ತುಂಬಾ ಸುಂದರವಾಗಿರುತ್ತೆ. ಚೆನ್ನಾಗಿದೆ. ಮೇನ್ ಫಿನಿಶಿಂಗ್. ಮನೆಯಲ್ಲಿ ದೀಪಾವಳಿಗೆ ಇಟ್ರೆ ಒಂದು ಸಂತೋಷ. ಸ್ವಲ್ಪ ದೊಡ್ಡದು ಸೇಮ್ ಡಿಸೈನ್ ಅಲ್ಲಿ ಬರುತ್ತೆ ನೋಡಿ. ನಿಮಗೆ ಡಿಸೈನ್ಸ್ ಗಳಲ್ಲಿನೇ ಸೈಜಸ್ ಬೇಕಾದ್ರೂ ಕೂಡ ಸಿಗತ್ತೆ. ಇದನ್ನು ಬಂದು 5 ಭಕ್ತಿ ಹಾಕೋದು. ಹೆವಿ ಬರುತ್ತಲ್ವಾ ಸರ್? ಇದು ಕೂಡ ಬರುತ್ತೆ. ಇದರಲ್ಲಿ ಇನ್ನೂ ತುಂಬಾ ದೊಡ್ಡದು ಇದೆ, ತೋರಿಸ್ತೀನಿ ನಾನು. ಮೇಲ್ಗಡೆ 2 ಪಕ್ಷಿ ಮತ್ತು ಬೆಲ್ ಬರುತ್ತೆ. 2 ಪೀಕಾಕ್ ಬರುತ್ತೆ ನೋಡಿ. ದೀಪ ಕೂಡ ಬರುತ್ತೆ ವಿತ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿರುತ್ತೆ ಸರ್ ದೀಪಗಳು. ಮೇಡಮ್, ಇದು ಬಂದು 7 ದೀಪ. 7 ದೀಪ ಬರುತ್ತೆ. ಓಕೆ, ಚೆನ್ನಾಗಿದೆ. ಫಿನಿಶಿಂಗ್ ಸೂಪರ್. ಬೇಗ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ. ಕೆಲವು ವೆರೈಟಿಗಳು ತುಂಬಾ ಕಡಿಮೆನೇ ಇರೋದು. ಹೌದು, ಈಗ ಸೀಸನ್ ಇರೋದ್ರಿಂದ ಸೇಲ್ ಆಗುತ್ತೆ. ಫೋಟೋ ತಗೊಂಡು ಬಂದು ಇದು ಬೇಕಾದ್ರೆ ಸಿಗಲ್ಲ. ಇವಾಗ ಎಲ್ಲ ದೀಪಾವಳಿ ಹಬ್ಬಕ್ಕೆ ಫಾಸ್ಟ್ ಸೇಲ್ಸ್ ಆಗ್ತಾ ಇದೆ. ಹೌದು, ಬಟ್ ಬೇರೆ ಡಿಸೈನ್ಸ್ ಇರುತ್ತೆ ಇವ್ರ ಹತ್ರ. ಬೇರೆ ಡಿಸೈನ್ ಬರ್ತಾನೆ ಇರುತ್ತೆ. ಯಾವಾಗ್ಲೂ ಇವ್ರ ಹತ್ರ ಡಿಸೈನ್ ದೀಪಗಳು ಇರುತ್ತೆ. ಇದು ಟಾಟಾಸ್ ಮೇಲೆ. ಓಕೆ, ಟೋರ್ಟಾಯ್ಸ್ ಮೇಲೆನೇ ಈ ತರ ದೀಪ ಬಂದಿದೆ. ಇದು ಆಮೆ ದೀಪ. ಇದು ತುಂಬಾ ಒಳ್ಳೇದು, ವಾಸ್ತು ದೀಪ ಅಂತ ಹೇಳೋದು. ಆಮೇಲೆ ಫ್ರೂಟ್ ಇಡೋದಕ್ಕೆ. ಓಕೆ, ಫ್ಲವರ್ ಡಿಸೈನ್. ಒಂದು ಲೀಫ್ ಡಿಸೈನ್, ಒಂದು ಫ್ಲವರ್ ಡಿಸೈನ್. 2 ಡಿಫರೆಂಟ್ ಡಿಸೈನ್ ಇದೆ ನೋಡಿ. ಚೆನ್ನಾಗಿದೆ. ನೀವು ನೋಡಿ, ಪೂಜಾ ಪ್ಲೇಟ್ಗಳು. ಇದರಲ್ಲಿ ಒಳಗಡೆ ಫ್ಲವರ್ ಡಿಸೈನ್ ಇರೋದು. ಇದರಲ್ಲಿ ನಿಮಗೆ ಈ ತರ ದೊಡ್ಡದು
7-8 ಸೈಜ್ ಸಿಗುತ್ತೆ ಇದರಲ್ಲಿ. ಇದು ಒಂದು ಪ್ಯಾಟರ್ನ್. ಇದು ನೋಡಿ ತುಂಬಾ ಚೆನ್ನಾಗಿರುತ್ತೆ. ಸಿಗುತ್ತೆ ಲೋಟಸ್ ಡಿಸೈನ್ ಬರುತ್ತೆ. ಇದು ನೋಡಿ ಹಳೆ ಕಾಲದ ಹಳೆ ಕಾಲದ ಭರತ್ ಅಂತ ಹೇಳೋದು, ಅದರಲ್ಲಿ ಸ್ವಲ್ಪ ಹೈಟ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ 4-5 ಸೈಜ್ ಸಿಗುತ್ತೆ ನೋಡಿ. ಈ ತರ ದೊಡ್ಡ ಸೈಜ್ ಬೇಕಾದ್ರೆ ದೊಡ್ಡ ಸೈಜ್ ಸಿಗುತ್ತೆ ನೋಡಿ. ಸೊ ಹಿಟ್ ಕಲ್ಸ್ಕೊಳ್ಳೋದಕ್ಕೆ ಆ ತರ ಎಲ್ಲ ಯೂಸ್ ಮಾಡ್ಕೊಳ್ಬಹುದು ನೀವು. ಇದು ನೋಡಿ ಮುಂಚೆ ಫಸ್ಟ್ ತೋರಿಸಿದ್ದು ಓವಲ್ ರೌಂಡ್ ತೋರಿಸಿಲ್ಲ, ಓವಲ್ ಸ್ಕ್ವೇರ್, ಅದರಲ್ಲಿ ರೌಂಡ್. ಓಕೆ ಸರ್, ಹ್ಯಾಮರ್ ಪ್ಲೇಟ್ಗಳು. ಓಕೆ, ಇದೆಲ್ಲ ಪೂಜೆಗೆ ತುಂಬಾ ಚೆನ್ನಾಗಿರುತ್ತೆ. ಹಳೆ ಕಾಲದಲ್ಲೆಲ್ಲ ಯೂಸ್ ಮಾಡ್ತಾ ಇದ್ರು. ಸೈಜ್ಗಳು ತುಂಬಾ ಸಿಗುತ್ತೆ ಇದರಲ್ಲಿ. ಇದು ನೋಡಿ, ಇದು ಬಂದು ಇನ್ನೊಂದು ವಿಶೇಷವಾದದ್ದು, ಯಾಕಂದ್ರೆ ಇಷ್ಟು ಡೀಪ್ ಮತ್ತು ವರ್ಕ್. ಹೌದು, ಸೊ ಇದರಲ್ಲಿ ನಿಮಗೆ ತುಂಬಾ ತುಂಬಾ ಸೈಜ್ಗಳು ಸಿಗುತ್ತೆ ಇದರಲ್ಲಿ. ಓಕೆ ನೋಡಿ ಇಷ್ಟು ದೊಡ್ಡದು. ಸೊ ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ ಇದೆಲ್ಲ. ಚೆನ್ನಾಗಿದೆ. ಇದು ನೋಡಿ, ಇದು ಓಮ್ ಪ್ಲೇಟ್. ಇದು ಇದರಲ್ಲಿ ನಿಮಗೆ 4 ಸೈಜ್ ಸಿಗುತ್ತೆ. ಓಕೆ, ಇದೆಲ್ಲ ಎನಾಮಲ್. ಎನಾಮಲ್. ಓಕೆ, ಎನಾಮಲ್ ಅಂದ್ರೆ ಹೋಗಲ್ಲ, ಇದು ಹೋಗೋದಿಲ್ಲ. ನೋಡಿ, ಇದು ಚಿಕ್ಕದು. ಸ್ಕ್ರಬ್ ಎಲ್ಲ ಯೂಸ್ ಮಾಡಬಾರ್ದು. ಈ ತರ ಚಿಕ್ಕದು, ಈ ತರ ದೊಡ್ಡದು. ಸೊ ಪ್ಲೇನ್ ಅಲ್ಲಿ ಬರಾಟ್ ಸಿಗುತ್ತೆ ನೋಡಿ. ವಜನ್ ತೂಕ ಜಾಸ್ತಿ ಇರುತ್ತೆ, ಚೆನ್ನಾಗಿರುತ್ತೆ ವೆಯ್ಟ್. ಇದರಲ್ಲಿ ನಿಮಗೆ ಸೈಜ್ ಸಿಗುತ್ತೆ, ಒಳ್ಳೆ ಕ್ವಾಲಿಟಿ ಇರುತ್ತೆ ನೋಡಿ. ಫಸ್ಟ್ ನಿಮಗೆ ತೋರಿಸ್ತೀನಲ್ಲ, ಅದರಲ್ಲಿ ನೋಡಿ, ಇದರಲ್ಲೆಲ್ಲ ತುಂಬಾ ದೊಡ್ಡದೆಲ್ಲ ಬರುತ್ತೆ. ದೊಡ್ಡ ಸೈಜ್ ಅಲ್ಲೂ ಕೂಡ ಇದೆ ನೋಡಿ. ಓಕೆ, ಎಷ್ಟು ದೊಡ್ಡದು, ತುಂಬಾ ಚೆನ್ನಾಗಿದೆ. ಓಕೆ, ಚಿಕ್ಕ ಸೈಜ್ ನೋಡಿದ್ವಿ, ದೊಡ್ಡ ಸೈಜ್ ಅಲ್ಲೂ ಕೂಡ ಅವೈಲೇಬಲ್ ಇದೆ. ಇದು ಸ್ವಲ್ಪ ಚಿಕ್ಕದು. ಸೊ ಫಂಕ್ಷನ್ ಗಳಲ್ಲೆಲ್ಲ ಯೂಸ್ ಮಾಡ್ಕೋಬಹುದು. ಒಂದೇ ತಟ್ಟೆಯಲ್ಲಿ ಎಲ್ಲ ಇಟ್ಕೊಳ್ಳೋಕೆ ಕೂಡ ಯೂಸ್ ಆಗುತ್ತೆ ನೋಡಿ. ವಿತ್ ಸ್ಟ್ಯಾಂಡ್ ಇದೆ. ವಿತ್ ಸ್ಟ್ಯಾಂಡ್. ನಿಮಗೆ ಅದರಲ್ಲಿ ಇನ್ನೂ ದೊಡ್ಡದು ಬರುತ್ತೆ, ಸೈಜ್ ಇದೆ. ಚಿಕ್ಕದು ಬೇಕಾದ್ರೆ ಚಿಕ್ಕದು ಬರುತ್ತೆ. ಇದರಲ್ಲಿ 3 ಸೈಜ್. ಕಾರ್ವಿಂಗ್ ವರ್ಕ್ ಇರೋದು. ಓಕೆ, ಸೊ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಹಿತ್ತಾಳೆ ಮೇಲೆನೆ ಈ ರೀತಿ ಎನಾಮಲ್ ಪೇಂಟಿಂಗ್ ಇರುತ್ತೆ. ಇದು ಕಲರ್ ಹೋಗಲ್ಲ, ಇದು ಕಲರ್ ಹೋಗಲ್ಲ ಅಲ್ವೇ? ಇದರಲ್ಲಿ 6 ಸೈಜ್ ಬರುತ್ತೆ ನಿಮಗೆ. ಹಳೆ ಕಾಲದಲ್ಲಿ ಈ ತರ ದೊಡ್ಡ ದೊಡ್ಡ ಮನೆಗಳಲ್ಲಿ ನೋಡ್ತಾ ಇದ್ರಿ, ಇವಾಗ ನಿಮ್ಮ ಮನೆಗೂ ಕೂಡ ಬೇಕು ಅಂದ್ರೆ ತಗೊಳ್ಬಹುದು. ಕಾಫಿ ಡಬ್ರಾ ಸೆಟ್. ಕಾಫಿ ಡಬ್ರಾ ಫುಲ್ ಬಂದು ಇಲ್ಲಿ ಡಿಸೈನ್ ಇರೋದು. ಇದರಲ್ಲಿ ನಿಮಗೆ ಪ್ಲೈನ್ ಇರೋದು ಬೇಕಂದ್ರೆ ಪ್ಲೈನ್ ಇರೋದು ಸಿಗುತ್ತೆ. ಓಕೆ ಸರ್, ಇದು ಫಿನಿಶಿಂಗ್ ಹೋಗೋದಿಲ್ವಾ? ಇದು ಹೀಗೆ ಇರುತ್ತಾ ಸರ್? ಈ ತರ ನಿಮಗೆ ಹ್ಯಾಮರ್ ಬೇಕಂದ್ರೆ ಹ್ಯಾಮರ್ದು ಸಿಗುತ್ತೆ. ಓಕೆ, ಸೊ ಹಳೆ ಕಾಲದ ತರ ಹ್ಯಾಮರ್ ಡಿಸೈನ್ ಬೇಕಾದ್ರೆ ಹ್ಯಾಮರ್ ಡಿಸೈನ್ ಕೂಡ ಸಿಗುತ್ತೆ ನೋಡಿ. ಅದರಲ್ಲಿ ಹ್ಯಾಮರ್ ನಲ್ಲಿ ನಿಮಗೆ ದೊಡ್ಡದು, ಹ್ಯಾಮರ್ ಅಲ್ಲಿ ದೊಡ್ಡ ಸೈಜ್. ಓಕೆ, ಜಾಸ್ತಿ ಕಾಫಿ ಕುಡಿಯೋದಕ್ಕೆ ಇಷ್ಟ ಆಗುತ್ತೆ. ಚೆನ್ನಾಗಿದೆ. ಇದು ನೋಡಿ, ಇದಕ್ಕಿಂತ ಇನ್ನೂ ದೊಡ್ಡದು ಇದೆ ನಮ್ಮ ಹತ್ರ. ಓಕೆ, ಇದು ನೋಡಿ, ಕೆಲವರು 200 ml ಆ ತರ ಕುಡಿಯೋರಿಗೆ ಇದು ದೊಡ್ಡದು. ಚೆನ್ನಾಗಿರುತ್ತೆ, ಬಟ್ ಗಟ್ಟಿ ಇರುತ್ತೆ. ತಲಾಂತರ ಯೂಸ್ ಮಾಡಬಹುದು, ಎಷ್ಟು ವರ್ಷ ಆದ್ರೂ ಯೂಸ್ ಮಾಡಬಹುದು. ಇದು ಈ ತರ ಇದೆ. ಅದರಲ್ಲಿ ಎಲ್ಲ ಐಟಮ್ ಸಿಗುತ್ತೆ. ಇದರಲ್ಲಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕಂದ್ರೆ ಸಿಗುತ್ತೆ. ಅವರೆಲ್ಲ ಹೊಸದು ತಗೊಳ್ತಾರೆ, ಈ ತರ ಎಲ್ಲ ತಗೊಂಡು ಮಾಡ್ತಾರೆ. ಇದರಲ್ಲಿ ನಿಮಗೆ ಸೈಜ್ಗಳು ಸಿಗುತ್ತೆ, ದೊಡ್ಡದು ಇದೆಲ್ಲ ಬಂದು ದೊಡ್ಡ ಸೈಜ್, ಚಿಕ್ಕ ಸೈಜ್ ಎಲ್ಲ ದೀಪಾವಳಿಗೋಸ್ಕರ ತಗೊಳ್ತಾರೆ. ವಸ್ತುದಲ್ಲಿ ರೋಮ್ ಬಿಡೋದಕ್ಕೆ ಈ ತರ ತಗೊಳ್ತಾರೆ. ಆಮೇಲೆ ಏನ್ ಯೂಸ್ ಮಾಡಬಹುದು ಸರ್? ಅಡಿಗೆ ಮಾಡಕ್ಕೆ ಏನ್ ಬೇಕಂದ್ರೆ ಮಾಡಬಹುದು. ಕಲಾಯಿಗೆಲ್ಲ ಇದಕ್ಕೆ ಏನ್ ಬೇಕಾಗಿಲ್ಲ. ಇದು ಕಂಚಿದು. ಇದು ಕಂಚು ಮುದ್ದೆಗಿದೆ ಎಲ್ಲ ಮಾಡಬಹುದು. ಧಾರಾಳವಾಗಿ ತುಂಬಾ ಒಳ್ಳೇದು. ಇದರಲ್ಲಿ ಮುದ್ದೆ ಮಾಡಿದ್ರೆ ಓಕೆ ಸರ್, ಫುಲ್ ಹೆವಿ ಇರುತ್ತೆ. ಅದಕ್ಕೆ ಯೂಸ್ ಮಾಡ್ತಾರೆ. ಎಸ್, ಪೊಂಗಲ್ ಎಲ್ಲ ಇಡೋದಕ್ಕೆ ಚೆನ್ನಾಗಿರುತ್ತೆ ನೋಡಿ. ಅಡಿಗೆ ಮನೆಯಲ್ಲಿ ಡೈಲಿ ಯೂಸ್ ಮಾಡೋರು ಇದು ಯಾವಾಗಲೂ ಯೂಸ್ ಮಾಡಬಹುದು. ಓಕೆ, ಕಂಚಲ್ಲಿದೆ ಬಂದಿರೋದು. ವಿತ್ ಕಲಾಯಿ ಇರೋದಿರುತ್ತೆ. ವಿತ್ ಕಲಾಯಿ. ಚೆನ್ನಾಗಿದೆ ನೋಡಿ. ವಿತ್ ಕಲಾಯಿ ಇರೋದು. ನೀವು ಕುಕಿಂಗ್ ಮಾಡೋದಕ್ಕೆ ಯಾವ ಸೈಜ್ ಬೇಕಾದ್ರೂ ತಗೊಳ್ಬಹುದು. ಇದರ ದೊಡ್ಡದಿಂದ ದೊಡ್ಡ ಸೈಜ್ ಬೇಕಾದ್ರೆ ದೊಡ್ಡ ಸೈಜ್. ದೊಡ್ಡದು. ಓಕೆ, ಚಿಕ್ಕದು, ಈ ತರ ಎಲ್ಲ ಸಿಗುತ್ತೆ. ವಿತ್ ಕಲಾಯಿ. ಇದು ಹೆವಿ ಟೋಪ್. ಇದು ವಿತ್ ಕಲಾಯಿ ಇರೋದಿರುತ್ತೆ ನೋಡಿ. ಯಾವ ಸೈಜ್ ಬೇಕಾದ್ರೂ ಸಿಗುತ್ತೆ ಇದರಲ್ಲಿ. ಓಕೆ, ಇದಕ್ಕೆ ಮುಚ್ಚಳಾನು ಸಿಗುತ್ತೆ. ತುಂಬಾ ಭಾರ ಇರುತ್ತೆ. ಆವಾಗ ಮಜ್ಜಿಗೆ ಕುಡಿಯೋದಕ್ಕೆ ಯೂಸ್ ಮಾಡಿದ್ರು. ಹೌದು, ಇದು ಬಾಳೆಕಾಯಿ ಸೊಪ್ಪು ಅಂತ ಹೇಳೋದು. ಓಕೆ, ಈ ತರ ಸೊಪ್ಪುಗಳೆಲ್ಲ ಇವಾಗ ಹಿತ್ತಲಿನಲ್ಲಿ ಸಿಗುತ್ತೆ ನಿಮಗೆ. ಓಕೆ ಸರ್. ಕಪ್ ಅಂಡ್ ಸಾಸರ್. ಕಪ್ ಅಂಡ್ ಸಾಸರ್ ಎಷ್ಟು ಯೂನಿಕ್ ಆಗಿದೆ ನೋಡಿ. ಗಿಫ್ಟ್ ಕೊಡೋದಕ್ಕೆ ಇಲ್ಲ ಮನೆಯಲ್ಲಿ ಇಟ್ಟು ಯೂಸ್ ಮಾಡೋದಕ್ಕೆ ಎಲ್ಲ ಯೂಸ್ ಆಗುತ್ತೆ. ತುಂಬಾ ಚೆನ್ನಾಗಿದೆ ಸರ್. ಇದು ಆರಾಮಾಗಿ ಕುಡಿಬಹುದು. ಇದೇನು ಇದಿಲ್ಲ, ಏನ್ ಪ್ರಾಬ್ಲಮ್ ಇಲ್ಲ, ಕುಡಿಬಹುದು ಕೂಡ. ಎಷ್ಟು ಚೆನ್ನಾಗಿದೆ ನೋಡಿ. ಕಾರ್ವಿಂಗ್ ವರ್ಕ್ ಮನೆ ನಮ್ಮ ಯೂಸ್ಗೆ ಯೂಸ್ ಮಾಡಬಹುದು. ಕಪ್ ಅಂಡ್ ಸಾಸರ್. ಇದು ಬ್ರಾಸ್ ನಲ್ಲಿ ಸೈಜ್ ತಗೊಂಡು ಹೋಗ್ತಾರೆ. ಓಕೆ, ಇದೇನ್ ಕೊಡಗನ ಏನಂತೀರಾ? ಇದು ಅಡುಕ್ ಅಂತ ಹೇಳೋದು, ಆಫ್ ಅಡುಕು. ಇದೆಲ್ಲ ಅಡಿಗೆ ಮಾಡೋರಿಗೆ ಡೈಲಿ ಇದೆಲ್ಲ ಅವಾಗ ಏನಾದ್ರು ಮಾಡೋದಕ್ಕೆ ಯೂಸ್ ಆಗುತ್ತೆ. ಸಾಂಬಾರ್ ಮಾಡೋದಕ್ಕೆ, ರಸಂ ಮಾಡೋದಕ್ಕೆ ಇದೆಲ್ಲ ಯೂಸ್ ಆಗುತ್ತೆ. ಬೇಗ ಉಕ್ಕು ಬರೋದಿಲ್ಲ ಡೀಪ್ ಆಗಿರೋದ್ರಿಂದ. ಟೋಪ್, ಹ್ಯಾಮರ್ ಟೋಪ್. ಇದು ಓಕೆ, ಹೆವಿ ಇದೆ ನೋಡಿ. ಎಷ್ಟು ಹೆವಿ ಇದು. ಹೌದು, ಸೊ ಏನ್ ಸೀದ್ ಹೋಗಲ್ಲ, ಏನಾಗಲ್ಲ. ಇದರಲ್ಲಿ ನಿಮಗೆ ಫುಲ್ ಸೈಜ್ ಗಳು ಸಿಗುತ್ತೆ. ಚಿಕ್ಕದು, ದೊಡ್ಡದು ಅಂತ ನೋಡಿ. ಎಷ್ಟು ದೊಡ್ಡದವರೆಗೂ ಸಿಗುತ್ತೆ. ಇದರಲ್ಲಿ ನೀವು 3 kg ಅನ್ನ ಮಾಡಬಹುದು. ಓಕೆ, ಚೆನ್ನಾಗಿದೆ. ಬ್ರಾಸ್ ಇದು ಪ್ಯೂರ್ ಬ್ರಾಸ್ ಅಂಡ್ ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಒಂದು ವ್ಯಾಲ್ಯೂವೇ ಬೇರೆ ಕಿಚನ್ ಗೆ. ಬ್ರಾಸ್ ಅಲ್ಲಿ ಫಸ್ಟ್ ವಿಡಿಯೋ ನಿಮಗೆ ತೋರಿಸಿದ್ದೀನಿ. ಹೌದು, ಇದರೊಳಗೆ ಎಲ್ಲಾದರೂ ಲೈಕ್ ಮಾಡಿ ಬರ್ತಾರೆ. ಯಾಕಂದ್ರೆ ಕಲಾಯಿ ಹಾಕಿರೋದಕ್ಕಿಂತ ಏನ್ ಬೇಕಂದ್ರೂ ಅಡಿಗೆ ಮಾಡಬಹುದು. ಇದು ಚಿಕ್ಕ 2-3 ಜನ ಇರೋರಿಗೆ ಇದು ಚಿಕ್ಕದಾಗುತ್ತೆ. ಇದರಲ್ಲಿ ನಿಮಗೆ 7-8 ಸೈಜ್ ಬರುತ್ತೆ. ಇದು ಚಿಕ್ಕದು. ಇದು ನೋಡಿ, ಒಂದು ಮೀಡಿಯಂ ಸೈಜ್ ಇದು. ಓಕೆ, ಸೊ ಇದರಲ್ಲಿ ಕಲಾಯಿ ಇರೋದ್ರಿಂದ ನೀವು ಏನ್ ಬೇಕಾದ್ರೂ ಕುಕಿಂಗ್ ಮಾಡ್ಕೊಳ್ಬಹುದು. ವಿತೌಟ್ ಕಲಾಯಿದು ಸಿಗುತ್ತೆ, ಅದು ಕೆಲವರು ತಗೊಳ್ತಾರೆ. ಸೊ ಹುಳಿ ಐಟಮ್ ಮಾತ್ರ ಮಾಡಬಾರ್ದಲ್ವಾ ಸರ್ ವಿತೌಟ್ ಕಲಾಯಿ ಅಂದ್ರೆ? ಇದರಲ್ಲಿ
ವಿತ್ ಕಲಾಯಿ. ಇದಕ್ಕಿಂತ ದೊಡ್ಡದು ಬೇಕಾದ್ರೂ ಸಿಗುತ್ತೆ, ಇನ್ನು ದೊಡ್ಡ ಬೇಕಾದ್ರೆ ಸಿಗುತ್ತೆ. ನೋಡಿ ಚಿಕ್ಕದಕ್ಕೂ ದೊಡ್ಡದಕ್ಕೂ ಎಷ್ಟು ಡಿಫರೆಂಟ್ ಇದೆ ನೋಡಿ. ಹೌದಲ್ವಾ? ಸೊ ಸ್ಮಾಲ್ ಸೈಜ್ ನಿಂದ ಬಿಗ್ ಸೈಜ್. ಇದು ಕಂಚಿಂದು ಕಂಚದಲ್ಲಿ ವಿತ್ ಪಾಲಿಶ್ ಇರುತ್ತೆ. ಇದರ ತುಂಬಾ ಗಟ್ಟಿ ಇರುತ್ತೆ ಅಡಿಗೆ ಮಾಡೋದಕ್ಕೆ. ಸೊ ಇದು ಕಂಚಲ್ಲಿ ಇಲ್ಲ, ಇದು ಹಿತ್ತಾಳೆ. ಹಿತ್ತಾಳೆಯಲ್ಲಿ ಇರುತ್ತೆ, ಬೇರೆ ಪ್ಯಾಟರ್ನ್ ತುಂಬಾ ದೊಡ್ಡದಾಗಿ ಬರುತ್ತೆ. ಹೌದು, ಇದು ತುಂಬಾ ಜನ ಇದರಲ್ಲೇ ಬೇಕಂತ ಬರ್ತಾರೆ. ಹಳೆ ಕಾಲ ಸ್ಟೈಲ್ ಅಲ್ಲಿ ಬರುತ್ತೆ. ಇದೆಲ್ಲ ಗಟ್ಟಿ, ತುಂಬಾ ಗಟ್ಟಿ. ಇದು ಸರ್ ಇದು ಅರಕನ್ ಸೆಟ್ ಅಂತ ಹೇಳೋದು. ಇದು ಎಲ್ಲ ಬ್ರಾಸ್. ಇದು ದೇವಸ್ಥಾನಕ್ಕೆ ಅಡಿಗೆ ಮನೆಗೆ ಪ್ರಸಾದ ಎಲ್ಲ ಮಾಡೋದಕ್ಕೆ ಎಲ್ಲ ತಗೊಂಡು ಹೋಗ್ತಾರೆ. ಇದರಲ್ಲಿ ನಿಮಗೆ 4 ಸೈಜ್ ಸಿಗುತ್ತೆ. 4 ಸೈಜ್ ಅವೈಲೇಬಲ್ ಇದೆ. ಇದೆಲ್ಲ ಆ ಕಾಲದಲ್ಲೆಲ್ಲ ಈ ತರ ಪ್ಯಾಟರ್ನ್ ಇತ್ತು. ಹಳೆ ಕಾಲದ ಐಟಮ್ಸ್ ಇದೆ. ಓಕೆ ಸರ್. ಮೇಡಮ್ ಇದು ಬಂದು ಕೇರಳ ಅವರು ತುಂಬಾ ಜನ ಯೂಸ್ ಮಾಡ್ತಾರೆ, ನಮ್ಮವರೆಲ್ಲ ಯೂಸ್ ಮಾಡ್ತಾರೆ. ಇದು ಪಾಯಸಂ ಉರುಳಿ ಅಂತ ಹೇಳೋದು. ಪಾಯಸಂ ಉರುಳಿ ಅಂತ ಹೇಳ್ತಾರೆ. ಇದೆಲ್ಲ ಬಂದು ದೇವಸ್ಥಾನದಲ್ಲಿ ಕೇರಳ ಮನೆಯಲ್ಲೆಲ್ಲ ಇದರಲ್ಲಿ ಅಡಿಗೆ ಮಾಡೋದಲ್ಲ. ತುಂಬಾ ಹೆವಿ ಇರುತ್ತೆ. ಇದು ಕಂಚದು. ಇದು ನಿಮ್ಗೆ ಅದರಲ್ಲಿ ನೋಡಿ, ಇದು ದೊಡ್ಡ ಸೈಜ್. ಇದು ಎಷ್ಟು ಹೀಟ್ ಇಟ್ಟು ಮಾಡಿದ್ರು ಏನಾಗಲ್ಲ. ಅದು ಆ ತರ ತುಂಬಾ ಗಟ್ಟಿ ಇರುತ್ತೆ. ಓಕೆ, ಚೆನ್ನಾಗಿದೆ ಸರ್. ಇದೆಲ್ಲ ಬಂದು ಅಡಿಗೆ ಮಾಡೋ ಐಟಮ್. ಇದು ಕಂಚದು. ಈ ಬಿರಿಯಾನಿ ಪಾಟ್ ಹೆಂಗ್ ಬರುತ್ತೆ ಆ ರೀತಿ ಇದು ತುಂಬಾ weight ಇದೆ, ಹೆವಿ ಇರುತ್ತೆ. ಇನ್ನು ಇದೆಲ್ಲ ತಗೊಂಡ್ರೆ ನಮ್ ಜನರೇಷನ್, ನೆಕ್ಸ್ಟ್ ಜನರೇಷನ್ ಅವರು ಯೂಸ್ ಮಾಡಬಹುದು. ಆ ತರ ಐಟಮ್ ಇದು, ಅಷ್ಟು weight ಇದು. ಸೊ ಇದೇ ಸೇಮ್ ಮಾಡೆಲ್ ಅಲ್ಲಿ ನಿಮಗೆ 6 ಸೈಜ್ ಸಿಗುತ್ತೆ. ಪ್ರತಿಯೊಂದು ಹೆವಿ ಆಗಿರುತ್ತೆ ನೋಡಿ. ಚಿಂದು ಇದು ಕಂಚದು. ಇದು ಸರ್ವಿಂಗ್ ಬೌಲ್ ಸರ್. ಕುಕ್ ಮಾಡಬಹುದು, ಸರ್ವಿಂಗ್ ಮಾಡಬಹುದು. ಕುಕ್ ಅಂಡ್ ಸರ್ವ್ ಎರಡು ಮಾಡಬಹುದು. ಇದು ಕಂಚದು. ಇದು ಓಕೆ. ಇದ್ರಲ್ಲಿ ನೋಡಿ ಪ್ಯಾಟರ್ನ್ ಚಿಕ್ಕದು ಬರುತ್ತೆ. ಅದರಲ್ಲಿ ನಿಮಗೆ ದೊಡ್ಡದು, ಅದರಲ್ಲಿ ಅದಕ್ಕಿಂತ ದೊಡ್ಡದು. 3 ಸೈಜ್ ಇದೆ. ವೆರಿ ನೈಸ್, ಚೆನ್ನಾಗಿರುತ್ತೆ. ಇದೆಲ್ಲ ಕಂಚಿದು. ಇಲ್ಲಿ ಹಾಕಿದ್ದಾರೆ, ಕೆಲವರಲ್ಲಿ 100% ಕಂಚು ಅಂತ ಹಾಕಿರ್ತಾರೆ. ಹೌದು, ಕೆಲವರಲ್ಲಿ ಈ ತರ ಬರುತ್ತೆ. ಇದು 3. ಇದು ಸೇಮ್ ಡಿಸೈನ್ ಅಲ್ಲಿ 3 ಕಂಚು ಕೂಡ ಅವೈಲೇಬಲ್ ಇದೆ, ಹಿತ್ತಾಳೆ ಕೂಡ ಇದೆ. ಇವಾಗ ಇದು ನೋಡಿರೋದು ಕಂಚು ಇರುತ್ತೆ, ಇದು ಹಿತ್ತಾಳೆ ಇದೆ ನೋಡಿ. ಇದು ಹಿತ್ತಾಳೆ. ಇದರಲ್ಲಿ ನಿಮಗೆ 3 ಸೈಜ್ ಬರುತ್ತೆ. ಕಲಾಯಿ ಮಾಡಿರೋದು ಇರುತ್ತೆ. ಇದು ಕಲಾಯಿ ಇರುತ್ತೆ. ಸೈಜ್ 3 ಸೈಜ್ ನೋಡೋಕೆ ಚೆನ್ನಾಗಿರುತ್ತೆ. ಡಿಸೈನ್ ಪ್ಯಾಟರ್ನ್, ಡಿಸೈನ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಕಾರ್ವಿಂಗ್ ವರ್ಕ್ ಎಲ್ಲ ಸೂಪರ್ ಆಗಿ ಬಂದಿದೆ ನೋಡಿ. ಇದರಲ್ಲಿ ನಿಮಗೆ 3 ಸೈಜ್ ಅವೈಲೇಬಲ್. ಓಕೆ ಸರ್. ಬಿರಿಯಾನಿ ಮಾಡೋ ತರ ಗಟ್ಟಿ ಪಾತ್ರೆ, ವೆಜ್ ನಾನ್ ವೆಜ್ ಎಲ್ಲ ಏನ್ ಮಾಡಬಹುದು. ಎಲ್ಲ ಗಟ್ಟಿ ಇರುತ್ತೆ. ಮುಚ್ಚಳ ಬರುತ್ತೆ. ತಳ ಕೂಡ ಗಟ್ಟಿ ಇರುತ್ತೆ, ವಿತ್ ಮುಚ್ಚಳ ಬರುತ್ತೆ. ಸರ್ವಿಂಗ್ ಬೌಲ್ ತರನು ಕೂಡ ಯೂಸ್ ಮಾಡ್ಕೋಬಹುದು. ಅಡಿಗೆ ಮಾಡಬಹುದು. ಅಡಿಗೆ ಮಾಡಕ್ಕೆ ಇವಾಗ 1 kg, ಇದು 1 kg 1.5 kg ಮಾಡಬಹುದು. ಇದರ ಬಿರಿಯಾನಿ ಪಾತ್ರೆ ಅಂತ ಹೇಳೋದು. ಇದರಲ್ಲಿ ಬಂದು ನಿಮಗೆ 2 kg 1.5 kg 2 kg ಮಾಡಬಹುದು. ಇದರಲ್ಲಿ ಇನ್ನು ಸ್ವಲ್ಪ ಜಾಸ್ತಿ ಅಂದ್ರೆ ಇದು ಇನ್ನು ಸ್ವಲ್ಪ ದೊಡ್ಡ ಸೈಜ್. ತುಂಬಾ ಹೆವಿ ಇರುತ್ತೆ. ಹೌದು, ತಳ ಹೆವಿ ಇರುತ್ತೆ, ಸೀದಾ ಹೋಗೋದಿಲ್ಲ. ವಿತ್ ಹ್ಯಾಮರ್. ಇದು ನೀವು ಒಂದು 3 kg ಹತ್ರ ಇದರಲ್ಲಿ ಮಾಡಬಹುದು. ಚೆನ್ನಾಗಿದೆ ನೋಡಿ. ಇದೆಲ್ಲ ಡೈಲಿ ಯೂಸ್ ಮಾಡಿದ್ರು ಏನಾಗಲ್ಲ, ಆ ತರ ಕ್ವಾಲಿಟಿ. ಇದರಲ್ಲಿ ನಿಮಗೆ 3 ಸೈಜು. ಇನ್ನು ಇದಕ್ಕಿಂತ ದೊಡ್ಡದು ಬರುತ್ತೆ, ಅದು ಸ್ವಲ್ಪ ಹೈಟ್. ಅದು ಓಕೆ ಸರ್. ತಿರುಪೂರ್ ಹಂಡಿ ಅಂತ ಹೇಳೋದು. ಇದು ತ್ರಿಪುರ್ ಹಂಡಿ, ತಿರುಪೂರಿಂದ ಬರುತ್ತೆ. ಇದು ಓಕೆ ಸರ್, ತಮಿಳುನಾಡು ಐಟಮ್. ಇದು ಒಳಗಡೆ ಫುಲ್ ಕಲಾ ಇರುತ್ತೆ. ಶೇಪ್ ತುಂಬಾ ಚೆನ್ನಾಗಿರುತ್ತೆ. ಬಿಂದಿಗೆ ತರ ಚೆನ್ನಾಗಿದೆ. ನೀವು ಇಂಡಸ್ಟ್ರಿಯಲ್ ಸ್ಟೋರ್ ನಲ್ಲಿ ಯೂಸ್ ಮಾಡಬಹುದು. ಈ ತರ ನೋಡಿ. ಇದರಲ್ಲಿ ನಿಮಗೆ ಸೈಜ್ 1, ಸೈಜ್ 2, ಸೈಜ್ 3. ಓಕೆ ಸರ್. ಇದು ಸೈಜ್ 4. ಓಕೆ, 4 ಸೈಜ್ ಬರುತ್ತೆ. 4 ಸೈಜ್ ಸಿಗುತ್ತೆ. ಇದಕ್ಕೆ ನಿಮಗೆ ಮುಚ್ಚಳ ಬೇಕಾದ್ರೂ ಮುಚ್ಚಳನೂ ಸಿಗುತ್ತೆ. ಓಕೆ, ಸೂಪರ್. ಚೆನ್ನಾಗಿದೆ ನೋಡಿ. ಜ್ಯೂಸ್ ಸೆಟ್ ಕೊಡೋದಕ್ಕೆ ಈ ತರ ಜಗ್, ಓಕೆ, ಗ್ಲಾಸ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸರ್ವಿಂಗ್ ಮಾಡೋದಕ್ಕೆ ತುಂಬಾ ಯೂಸ್ ಇರುತ್ತೆ. ಒಂದೇ ತರ ಇದರಲ್ಲಿ ನಿಮಗೆ ಬೇರೆ ಬೇರೆ ಪ್ಯಾಟರ್ನ್ ಬರುತ್ತೆ. ಓಕೆ ಸರ್. ಇದರಲ್ಲಿ ಜ್ಯೂಸ್ ಹಾಕೊಡೋದಕ್ಕೆ, ನೀರು ಹಾಕೊಡೋದಕ್ಕೆಲ್ಲ ತುಂಬಾ ಯೂಸ್ ಆಗುತ್ತೆ ನೋಡಿ. ನೀರೆಲ್ಲ ಕೊಡೋದಕ್ಕೆ ಅದಕ್ಕೆ ಯೂಸ್ ಮಾಡ್ಕೋಬಹುದು. ಜ್ಯೂಸ್ ಕೊಡೋಕ್ಕೂ ಕೂಡ ಯೂಸ್ ಮಾಡ್ಕೋಬಹುದು. ವಿತ್ ಕಲಾಯಿ ಇರುತ್ತೆ. ಇದು ಹೇಗೆ ಸರ್? ಒಳಗಡೆ ನೀರಿಗೆಲ್ಲ ಕಾಯಿ ಬೇಕಾಗಿಲ್ಲ. ಓಕೆ, ಲಸ್ಸಿ ಗ್ಲಾಸ್. ಓಕೆ, ರಾಜಸ್ಥಾನಿ ಥಾಲಿಯಲ್ಲಿ ನೋಡಿರ್ತೀರಾ ಲಸ್ಸಿ ಗ್ಲಾಸ್. 600-700 ಗ್ರಾಂ ಲಸ್ಸಿ ಕುಡಿಬಹುದು. ಹೌದು, ಪ್ಲೇನ್ ಅಲ್ಲಿ ಬರುತ್ತೆ. ಒಂಥರ ಡಿಸೈನ್ ಬಂದಿದೆ ನೋಡಿ, ಲೈನ್ಸ್. ಇದು ಕೂಡ ಡಿಸೈನ್ ಚೆನ್ನಾಗಿದೆ. ಸೊ ಈ ತರದ ಗ್ಲಾಸ್ ಎಲ್ಲ ನೀವು ಮನೇಲಿ ಇಟ್ಕೊಂಡು ಅಟ್ಲೀಸ್ಟ್ ನೀರಾದ್ರೂ ಕುಡಿಯೋಕೆ ಯೂಸ್ ಮಾಡ್ಕೊಳ್ಬಹುದು. ಚೆನ್ನಾಗಿ ಸೇಮ್ ನಿಮಗೆ ಗ್ಲಾಸ್ ಅಲ್ಲಿ ಹೆಂಗ್ ಬರುತ್ತೆ ಆ ತರ ಬಂದಿದೆ. ಸೊ ಇದು ಚಂಬು ಮಾಟ್ ಗ್ಲಾಸ್ ಹೊಸದು, ಚೆನ್ನಾಗಿದೆ. ವಾಸ್ ಡಿಸೈನ್ ಅಲ್ಲಿ ಬಂದಿದೆ ನೋಡಿ. ರೋಟಿ ಬಾಕ್ಸ್ ಅಂತ ಹೇಳೋದು. ಓಕೆ, ಸೊ ಸೈಡ್ ಅಲ್ಲಿ ಹೋಲ್ಸ್ ಇದೆ. ರೋಟಿ ಅದರಲ್ಲೆಲ್ಲ ಇಡಬಹುದು. ಈ ತರ ದೊಡ್ಡ ಬಾಕ್ಸ್. ಇದು ಚೆನ್ನಾಗಿದೆ ನೋಡಿ. ದೊಡ್ಡ ಬಾಕ್ಸ್, ಗಾಳಿ ಎಲ್ಲ ಹೋಗೋದಕ್ಕೆ ಇರುತ್ತೆ. ಇದು ಗಿಫ್ಟ್ ಗೆ ತುಂಬಾ ಜನ ತಗೊಳ್ತಾರೆ. ಹೌದು, ಚೆನ್ನಾಗಿದೆ. ಇದರಲ್ಲಿ ನಿಮಗೆ ಇನ್ನು ಚಿಕ್ಕ ಸೈಜ್ ಸಿಗುತ್ತೆ ನೋಡಿ. ಈ ತರ ಚಿಕ್ಕ ಸೈಜ್ ವಿತ್ ಬಾಕ್ಸ್ ಬರುತ್ತೆ. ಗಿಫ್ಟ್ ಕೂಡ ಕೊಡೋಕೆ ಯೂಸ್ ಮಾಡುತ್ತೆ. ಮೇಲ್ಗಡೆ ಇದು ಬಂದು ಮೇಲ್ಗಡೆ ಬರುತ್ತೆ ಈ ತರ. ಸೊ ಎಲ್ಲದಕ್ಕೂ ಮೇಲ್ಗಡೆ ಹ್ಯಾಂಡಲ್ ಈ ರೀತಿನೇ ಬರುತ್ತೆ. ಇದೊಂಥರ ಡಿಫ್ರೆಂಟ್ ಆಗಿದೆ ಅಲ್ವಾ ರೋಟಿ ಬಾಕ್ಸ್? ಹೌದು, ಚೆನ್ನಾಗಿದೆ. ಇದು ತುಂಬಾ ಫಾಸ್ಟ್ ಆಗಿ ಸೇಲ್ಸ್ ಆಗ್ತದೆ. ಇದು ಒಂದು ಮಿನಿ ಮಸಾಲಾ ಬಾಕ್ಸ್ ಅಂತ ಹೇಳೋದು. ಮಿನಿ ಮಸಾಲಾ ಬಾಕ್ಸ್. ಇದು ಒಂದು ನೀವು ಮಸಾಲಾ ಬಾಕ್ಸ್ ಯೂಸ್ ಮಾಡಬಹುದು, ಇಲ್ಲ ಪೂಜೆ ಐಟಮ್ನು ಇಟ್ಟಿಡಬಹುದು. ಈ ತರ ಟ್ರಾನ್ಸ್ಪರೆಂಟ್ ಇದು ಬರುತ್ತೆ ಮೇಲ್ಗಡೆ, ಫೈಬರ್ ಬರುತ್ತೆ ಸರ್. ಇದು ನೋಡಿ, ಈ ತರ ಇದು ಇಟ್ಬಿಟ್ಟು ಇದು ಪೂಜೆಗೆ ಕುಂಕುಮ ಆ ತರ ಇಡೋ ತರ ಯೂಸ್ ಮಾಡಬಹುದು. ಇಲ್ಲ ಮಸಾಲೆ ಇರಬಹುದು. ಗಿಫ್ಟ್ ಗೆ ತುಂಬಾ ಜನ ತಗೊಳ್ತಾರೆ. ಹೌದು, ರಿಟರ್ನ್ ಗಿಫ್ಟ್ ಗೆಲ್ಲ ಕೊಡೋಕೆ ಚೆನ್ನಾಗಿರುತ್ತೆ. ಬಾಕ್ಸ್ ಪ್ಯಾಕಿಂಗ್ ಬರುತ್ತೆ. ಓಕೆ, ಸ್ವಲ್ಪ ಯೂನಿಕ್ ಆಗಿರುತ್ತೆ. ಎಷ್ಟಾಗುತ್ತೆ ಸರ್ ಪರ್ ಪೀಸ್ಗೆ?
ಮೇಡಮ್ ಇವಾಗ ಬಂದು GST ಕಡಿಮೆ ಆಗಿರೋದ್ರಿಂದ ಇದು ಇನ್ನೂ ತುಂಬಾ ಕಡಿಮೆ ಆಗಿದೆ ರೇಟು. ಓಕೆ, ನಿಮಗೆ ಇದು 340 ಆ ತರ ಬರುತ್ತೆ. ಎಷ್ಟಾಗುತ್ತೆ? ಇದೆಲ್ಲ ಬಂದು 450 ನಲ್ಲಿ ಒಂದು 500 ರೂಪಾಯಿ ಒಳಗಡೆ ನೀವು ಗಿಫ್ಟ್ ಕೊಡ್ಬೇಕಂದ್ರೆ ಓಕೆ, ಶುಗರ್, ಕಾಫಿ, ಹಾಫ್ ಕೆಜಿ ಅದರ ಶುಗರ್ ಕಾಫಿ ಟೀ ಆ ತರ ಯೂಸ್ ಮಾಡಬಹುದು. ಓಕೆ, ಇದ್ರ ಮೇಲೆ ಮೆನ್ಷನ್ ಕೂಡ ಮಾಡಿದ್ದಾರೆ ನೋಡಬಹುದು ನೀವು, ಕಾಫಿ ಮತ್ತೆ ಟೀ ಶುಗರ್ ಅಂತಾನು ಮೆನ್ಷನ್ ಮಾಡಿದ್ದಾರೆ. ಈ ತರ ಬೇಕಾದ್ರೆ ತಗೊಳ್ಬಹುದು ನೀವು. ನೋಡಿ ಇದೆಲ್ಲ 1 kg ಬಾಕ್ಸ್. ಇದು 1 kg ಬಾಕ್ಸ್ ಬರುತ್ತೆ. ಇದೆಲ್ಲ ಕಾರ್ವಿಂಗ್ ಇರುತ್ತೆ, ಅದರಲ್ಲಿ ಇನ್ನೂ ಚಿಕ್ಕದು ಬರುತ್ತೆ. ಓಕೆ, ಸೊ ನೀವು ಚಿಕ್ಕ ಬೇಕಾದ್ರೆ ಚಿಕ್ಕದು ತಗೋಬಹುದು, ಸಿಂಗಲ್ ಬೇಕಾದ್ರೆ ಸಿಂಗಲ್, ಸೆಟ್ ಬೇಕಾದ್ರೆ ಸೆಟ್ ತಗೋಬಹುದು. ಇದು ಲಡ್ಡು ಬಾಕ್ಸ್ ಸೀತ್ರೋ ಬರುತ್ತೆ, ನೋಡೋ ತರ ಇರುತ್ತೆ ಸೀತ್ರೋ ಅದು. ಇದರಲ್ಲಿ ನಿಮಗೆ ಈ ತರ ನಾರ್ಮಲ್ ಪೂರಿ ಬಾಕ್ಸ್, ಇದು ನಾರ್ಮಲ್ ಪೂರಿ ಬಾಕ್ಸ್. ಓಕೆ, ಇದೆ. ಇದರಲ್ಲಿ ನೋಡಿ ಇದೆಲ್ಲ ಗಿಫ್ಟ್ ಕೊಡೋದಕ್ಕೆ, ಮನೆಯಲ್ಲಿ ಏನಾದ್ರು ಐಟಮ್ ಇಡೋದಕ್ಕೆ ಚೆನ್ನಾಗಿದೆ, ಚಿಕ್ಕ ಚಿಕ್ಕದು ಕ್ಯೂಟ್ ಆಗಿದೆ ನೋಡಿ. ಹೌದು, ಇದರಲ್ಲಿ ನಿಮಗೆ ತುಂಬಾ ಸೈಜ್ಗಳು ಬರುತ್ತೆ. ಸೊ ಹಳೆ ಕಾಲದಲ್ಲೆಲ್ಲ ಈ ರೀತಿ ಬಾಕ್ಸ್ಗಳು ಮನೇಲಿ ಇರ್ತಾ ಇತ್ತು. ಇವಾಗ ನಿಮ್ಗೆ ಈ ಥರದ್ದು ಇಂಟ್ರೆಸ್ಟ್ ಇದ್ರೆ ನೀವು ಕೂಡ ಬಂದು ತಗೋಬಹುದು. ಇಲ್ಲ ರಿಟರ್ನ್ ಗಿಫ್ಟ್ಗೆ ನೀವೇನಾದರೂ ಈ ಥರದ ಕಲೆಕ್ಷನ್ ಬೇಕಂದ್ರೂ ಕೂಡ ಇಲ್ಲಿ ಬರ್ಬೋದು. ಸೊ ಬಾಕ್ಸ್ಗಳಲ್ಲೇ ನೋಡಿ ಎಷ್ಟು ವೆರೈಟೀಸ್ ಇದೆ, ಚಿಕ್ಕ ಸೈಜ್ಗಳಲ್ಲೇ. ಹೇಳಿ ಸರ್, ಎಷ್ಟು ವೆರೈಟಿಗಳು ಸಿಗುತ್ತೆ ನಿಮ್ಮ ಹತ್ರ. ಇನ್ನು ಮಸಾಲಾ ಬಾಕ್ಸ್ ಬಂದು ನಿಮಗೆ ರೌಂಡ್, ಸ್ಕ್ವೇರ್, ಓವಲ್, ಟ್ರಯಾಂಗಲ್. ಆಗ ಇದು ಫ್ರೂಟ್ ಬಾಕ್ಸ್. ಇದು ಫ್ರೂಟ್ ಬಾಕ್ಸ್ ಡೈಮಂಡ್ ಶೇಪ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಚೆನ್ನಾಗಿದೆ. ಇದು 6 ಇಂಚು, 7 ಇಂಚು, 9 ಇಂಚು ಅಷ್ಟೊಂದು ಮಸಾಲಾ ಬಾಕ್ಸ್ ಇದೆ. ಫುಲ್ ಐಟಮ್ ತೋರಿಸ್ತಿರ್ತೀವಿ. ಓಕೆ ಸರ್, ಸೊ ಈ ಕಡೆ ನೋಡ್ಬೋದು ನೀವು, ಕಂಪ್ಲೀಟ್ ಆಗಿ ಕಿಚನ್ ಐಟಮ್ಸ್ಗಳಿದೆ. ಲಾಸ್ಟ್ ವಿಡಿಯೋದಲ್ಲಿ ಕೂಡ ಸುಮಾರು ಕಲೆಕ್ಷನ್ ನೋಡಿದ್ವಿ, ಬಿಂದಿಗೆಗಳು ಹಾಗೆ ಬಾಕ್ಸ್ಗಳು ಇರುತ್ತೆ, ಅಂಡ್ ಕಾಫಿ ಟೀ ಡಬ್ರಿಗಳು. ಇನ್ನು ನಮ್ಮಲ್ಲಿ ಪ್ಲಾಸ್ಟಿಕ್ ಕುಕ್ಕರ್ ಐಟಮ್ ಆ ಥರ ಎಲ್ಲ ಐಟಮ್ ನಮ್ಮ ಹತ್ರ ಸಿಗುತ್ತೆ. ಓಕೆ, ಸೊ ಒಂದೇ ಜಾಗದಲ್ಲಿ ಎಲ್ಲ ಐಟಮ್ ತಗೋಬಹುದು. ಸೊ ಮನೆಗೆ ಬೇಕಾಗಿರುವಂಥದ್ದು, ಕಿಚನ್ಗೆ ಬೇಕಾಗಿರುವಂಥ ಎಲ್ಲ ಐಟಮ್ಸ್ ಒಂದೇ ಕಡೆ ಸಿಗುತ್ತೆ. ನಾವು ಮೇಲ್ಗಡೆ ಫ್ಲೋರ್ ಇನ್ನ ಕವರ್ ಮಾಡಿಲ್ಲ, ಬಟ್ ಮೇಲ್ಗಡೆ ಫ್ಲೋರ್ ಅಲ್ಲಿ ಏನೇನು ಇರುತ್ತೆ ಅಂತ ಹೇಳಿ ಸರ್. ನೆಕ್ಸ್ಟ್ ವಿಡಿಯೋ ಮಾಡೋಣ ಮೇಡಮ್. ಸ್ಟೈನ್ಲೆಸ್ ಸ್ಟೀಲ್ ನಲ್ಲಿ ಟ್ರೈಪ್ಲ್ ಐಟಮ್ ಎಲ್ಲ, ಸೇಲಂ ಸ್ಟೀಲ್ ನಲ್ಲಿ ಏನೇನು ಹೊಸ ಐಟಮ್ ಬಂದಿದೆಯೋ, ಫುಲ್ ಥಿಕ್ನೆಸ್ ಐಟಮ್ ಅದೆಲ್ಲ ಸಿಗುತ್ತೆ ನಮ್ಮ ಹತ್ರ. ಸೊ ಅದ್ರ ಜೊತೆ ಪ್ಲಾಸ್ಟಿಕ್ ಐಟಮ್ಸ್ ಕೂಡ ಸಿಗುತ್ತೆ. ಓಕೆ.